ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ತಂದೆ. ಮತ್ತೊಂದು ಸಾರಿ ನಿಮ್ಮ ದಯ ಮೂಲಕವಾಗಿ ನೀವು ನಮ್ಮನ್ನು ಕರುಣಿಸಿ ಕಾಯ್ದು ಕಾಪಾಡಿ ದೇವರೇ, ಈ ಭಾನುವಾರ ಹೃದಯ ಕಾಲದಲ್ಲಿ ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮವನ್ನು ನೀವಿದ್ದು ನಡೆಸಿಕೊಡ್ರೆ, ನಿಮ್ಮ ವಾಕ್ಯ ಕೇಳಕ್ಕೆ ಬಂದಿರತಕ್ಕ ನಾವುಗಳು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸರಿತಿದ್ದುಕೊಂಡು ನಮ್ಮ ಜೀವಿತ ಆಗಿದ್ದವೋ ನಮ್ಮ ಬದುಕಿಗಿದ್ದವೋ ಒಂದು ಸಾರಿ ನಮ್ಮನ್ನು ಆಲೋಚಿಸಿಕೊಂಡು, ವಾಕ್ಯ ನಮ್ಮ ನಿತ್ಯ ಜೀವ, ವಾಕ್ಯ ನಮ್ಮ ಆಶ್ರಯ, ವಾಕ್ಯ ನಮ್ಮ ಬಲವು ತಂದೆ. ಆ ವಾಕ್ಯವೇ ನಮ್ಮ ಕ್ರಿಸ್ತನು, ಕ್ರಿಸ್ತ ನಂಬಿರ್ತಕ್ಕ ನಾವುಗಳು ವಾಕ್ಯದ ಪರ ಇದ್ದೀವೋ ಇಲ್ಲವೋ, ನಮ್ಮ ಜೀವಿತ ಆಗಿದ್ದವೋ ನಮ್ಮ ಬದುಕಿದ್ದವೋ, ನಮ್ಮ ಬದುಕು ನೀವು ಒಪ್ತಾರೋ ಇಲ್ಲೋ ಅಂತೇಳಿ ಒಂದು ಸರಿ ನಮ್ಮನ್ನು ಪರಿಶೋಧನೆ ಮಾಡಿಕೊಂಡು ವಾಕ್ಯನ ಸರಿರೀತಿ ಕೇಳುವಂಥ ಮನಸ್ಸು ನಮ್ಮ ಕೊಡ್ರಿ ಅಂತೇಳಿ ಬೇಡಿಕೊಳ್ಳುತ್ತಾ, ಮತ್ತೊಂದು ಸಾರಿ ಜರುಗತಕ್ಕಂಥ ಪ್ರಾರ್ಥನಾ ಕಾರ್ಯಕ್ರಮ ಕೂಡ ನೀವಿದ್ದು ಒಳ್ಳೆ ರೀತಿ ನಡೆಸಂತ ಬೇಡುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲೇ ಈ ಪ್ರಾರ್ಥನೆ ಸಮರ್ಪಿಸಿ ಈ ಒಂದು ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಮೊಟ್ಟ ಮೊದಲಾಗಿ ಸರ್ವ ಸೃಷ್ಟಿ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ದೇವರಿಗೆ ಕ್ರಿಸ್ತನ ಮೂಲಕವಾಗಿ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ, ಹಾಗೂ ಬಂದಿರತಕ್ಕ ನಿಮಗೆ ಆ ದೈವಕುಮಾರನು, ನಮ್ಮೆಲ್ಲರ ಪಾಪ ರಕ್ಷಕನು, ನಮ್ಮೆಲ್ಲರ ಪಾಪವನ್ನು ತೊಳೆದಿರುವಂಥ ಕ್ರಿಸ್ತನ ನಾಮದಲ್ಲೇ ನಿಮ್ಮೆಲ್ಲರ ಒಂದೊಂದು ತಿಳಿಸೋಣ ಇದ್ದೇನೆ ರೀ. ಅಂತ 10 ನಿಮಿಷ ವಾಕ್ಯನ ನಾವು ಧ್ಯಾನಿಸ್ಕೊಳ್ಳೋಣ. ಕ್ರಿಸ್ತ ನಂಬಿರ್ತಕ್ಕ ನಾವು ದಿನನಿತ್ಯಲೂ ನಮ್ಮ ಜೀವಿತ ನಾವೇ ಸರಿತಿದ್ದಿಕೊಳ್ಬೇಕು. ನಮ್ಮ ನುಡಿಗಳು, ನಮ್ಮ ನೋಟಗಳಾಗಿರ್ಬೋದು, ನಮ್ಮ ನುಡಿಯಾಗಿರ್ಬೋದು, ನಮ್ಮ ನಡೆಯಾಗಿರ್ಬೋದು, ಪ್ರತಿಯೊಂದು ಕೂಡ ನಾವೇ ತಿದ್ದಿಕೊಳ್ಳಬೇಕು, ಸರಿಪಡಿಸ್ಕೊಳ್ಬೇಕು. ವಾಕ್ಯದ ಪರ ಇದ್ದದೋ ಇಲ್ಲ ಅಂತೇಳಿ ನಾವೇ ನೋಡಿಕೊಳ್ಳಬೇಕು. ಈ ವಿಷಯದಲ್ಲಿ ನಾವು ಹೆಚ್ಚಿಗೆ ಗಮನ ನಾವು ಕೊಡ್ಬೇಕ್ರಿ. ಅವು ಮನುಷ್ಯನು ಸ್ಥಿರವಾಗಿ ಕೊನೆಯವರೆಗೂ ದೇವ್ರನ್ನ ಅಗಲಿ ದೂರ ಹೋಗದಂತೆ, ದೇವ್ರನ್ನ ಬಿಟ್ಟು ಏನು ಮಾತಾಡದಂತೆ ಸ್ಥಿರವಾಗಿ ನಿಲ್ಲಬೇಕು ಅಂತಂದರೆ ನಮ್ಮ ದಿನನಿತ್ಯದ ವಾಕ್ಯ ನಮಗೆ ಧ್ಯಾನಿಸ್ಕೊಳ್ಬೇಕು. ವಾಕ್ಯ ನಾವು ಆಲೋಚನೆ ಮಾಡ್ತಾ ಇರಬೇಕು. ವಾಕ್ಯ ಸಜೀವಾಗಿರ್ತಕ್ಕಂಥದ್ದು, ವಾಕ್ಯ ಅಂತಕ್ಕಂಥದ್ದು ಅದು ಸಜೀವವಾಗಿರ್ತಕ್ಕಂಥದ್ದು, ಅದು ನಮ್ಮ ಆತ್ಮವನ್ನು ರಕ್ಷಿಸುವಂಥ ವಾಕ್ಯ. ಆದ್ದರಿಂದ ಪ್ರತಿದಿನ ಆ ವಾಕ್ಯನ ಧ್ಯಾನಿಸ್ತಾ ಇದ್ದರೆ ಏನಾಗ್ತದಂದರೆ ನಮ್ಮ ಆತ್ಮನ ರಕ್ಷಿಸಿಕೊಳ್ಳಕ್ಕಂಥ ಆಲೋಚನೆ ನಮಗೆ ಬರ್ತಾವೆ. ನಮ್ಮ ದೃಷ್ಟಿ, ನಮ್ಮ ಆಲೋಚನೆ ಬೇರೆಯವ್ರ ಮೇಲೆ ಇರಬಾರ್ದು. ಅಂದರೆ ಬೇರೆಯವರಿಗೆ ನಾನು ಏನು ಹೇಳ್ಬೇಕನ್ನೋದು ಮುಖ್ಯ, ನಾನು ಹೆಂಗಿದ್ದೀನಿ ಅಂತ ನೋಡಿಕೊಳ್ಳೋದು ಅದು ಭಾಳ ಅವಶ್ಯಕತೆ. ನಾವು ಕೇವಲ ನಾನು ತಿಳ್ಕೊಂಡಿನಂತೇಳಿ ಒಂದು ಸೈತಾನ ನಮ್ಮ ಮಂಕುತನ ಮಾಡ್ತಾನೆ. ಏನಂತಂದರೆ ನಾನು ದೇವ್ರನ್ನ ನಾನು ತಿಳಿದುಕೊಂಡಿನಿ, ದೇವ್ರು ನಾನು ನಂಬಿದ್ದೀನಿ ಅಂತೇಳಿ. ನಂಬಿರ್ತಕ್ಕ ನಾವು, ತಿಳ್ಕೊಂಡಿರ್ತಕ್ಕ ನಾವು ಆಡೋಂಥ ಮಾತುಗಳು ನಾವು ಗಮನಿಸ್ತಾ ಇರಬೇಕು. ನಂಬಿವಂತೇಳಿ, ನಾವು ತಿಳ್ಕೊಂಡಿವಂತೇಳಿ ನಾನು ಇನ್ನೊಬ್ರಿಗೆ ಹೇಳಬಲ್ಲವನಂತೇಳಿ ನಮ್ಮದು ನಾವೇ ಮೋಸ ಹೋಗ್ತಿರ್ಬೋದೇನೋ. ಅದಕ್ಕೆ ಪೌಲು ಸ್ಪಷ್ಟವಾಗಿ ಏನಂತಂದರೆ, ನಾನು ಇನ್ನೊಬ್ರಿಗೆ ಬೋಧಿಸುತ್ತಾ ನಾನೆಲ್ಲಿ ಭ್ರಷ್ಟನಾದನು ಅಂತೇಳಿ ನಂದು ನಾನು ನೋಡ್ಕೊಂಡು ಅಂತ ಹೇಳ್ತಾನೆ ಪೌಲು. ಅಂದರೆ ನಮ್ಮ ನಮ್ಮ ದೃಷ್ಟಿ ಯಾವಾಗಿರ್ಬೇಕಂದ್ರೆ ಇನ್ನೊಬ್ಬರ ಮ್ಯಾಗೆ ಎಷ್ಟು ಜಾಗ್ರತೆ ಇರ್ತದೋ ನಮ್ಮಲ್ಲಿ ಕೂಡ ಅಷ್ಟು ಜಾಗ್ರತೆ ಇರಬೇಕು. ನಾವು ಇತರರಿಗೆ ವಾಕ್ಯ ಹೇಳತಕ್ಕಂಥದ್ದು, ಇತರಿಗೆ ವಾಕ್ಯ ಹೇಳಿ ಹೆಂಗೆ ಹೇಳ್ಬೇಕು ಅಂತೇಳಿ ಏನು ಆಲೋಚನೆ ಮಾಡ್ತೀವೋ, ಅವ್ರು ಯಾವ ಥರ ಹೇಳ್ಬೇಕು ಈ ರೀತಿ ಏನು ಆಲೋಚನೆ ಮಾಡೋಕ್ಕೆ ಇರ್ತೀವೋ, ನಮ್ಮ ಬದುಕು ಕೂಡ ಹಿಂಗೆ ಇರ್ಬೇಕಂತೇಳಿ ನಾವು ಆಲೋಚನೆ ಮಾಡ್ಕೊಳ್ತಿರ್ಬೇಕು. ಈ ವಿಷಯದಲ್ಲಿ ಭಾಳ ಜಾಗ್ರತೆ ವಹಿಸ್ಬೇಕು ನಾವು. ಯಾಕಂದರೆ ದೇವರು ಅನೇಕ ಭಕ್ತರನ್ನು ಮುಂದಿಟ್ಟಾನ. ಪ್ರತಿ ಸಲ ನೋಡ್ತಿರ್ತೀವಿ ನಾವು, ಅನೇಕ ಭಕ್ತರನ್ನು ದೇವರು ಮುಂದೆ ಇಟ್ಟಾನ. ಮುಂದಿಟ್ಟು ನಮಗೇನು ಹೇಳ್ಯಾನ? ಇವರಂತೆ ನೀವು ನಡೆಯಬೇಕು. ಇವ್ರ ಮುಂದಿಡಿದ ಉದ್ದೇಶ ಏನಂತಂದರೆ ಇವರಂತೆ ನೀವು ಕೂಡ ನಡೆಯಬೇಕು. ಇನ್ನೂ ಕೆಲವು ಮುಂದಿಟ್ಟಾನ. ಅಂದರೆ ಎರಡನ್ನೂ ದೇವ್ರು ತೋರ್ಸನ. ಒಂದು ನೀತಿವಂತರನ್ನು ದೇವ್ರು ತೋರ್ಸನ, ಇನ್ನು ದೇವ್ರ ಮಾತು ಮೀರಿ ದೇವ್ರ ದೃಷ್ಟಿಯಲ್ಲೇ ಪಾಪ ಮಾಡೋ ಜನರು ಕೂಡ ದೇವರು ತೋರಿಸ. ಇವರಂತೆ ನೀವು ಆಗಬಾರ್ದು. ಇವರಂತೆ ನೀವಿರಬೇಕು. ಯಾರು? ಭಕ್ತರಂತೆ ನೀವಿರಬೇಕು. ಇವರಂತೆ ನೀವಿರಬಾರ್ದು. ಯಾರು ಅಂದರೆ ದೇವರಿಗೆ ವಿರುದ್ಧ ಬದುಕಂತ ಈ ಜನರಿಗೆ ನೀವು ಇರಬಾರ್ದು ಅಂತೇಳಿ ದೇವರು ಖಡಾಖಂಡಿತವಾಗಿ ಹೇಳ್ತಾನೆ. ನೋಡ್ರಿ, ಈಗ ನಮ್ಮ ದೃಷ್ಟಿ ಯಾರ ಮ್ಯಾಗ ಇರ್ಬೇಕಂತಂದರೆ ದೇವರು ಯಾರ ಮ್ಯಾಗ ಇಡೋದ್ರೆ ಅವ್ರ ಮ್ಯಾಗ ನಾವು ಇದ್ಕೊಳ್ಬೇಕು. ಇದು ದೇವ್ರ ಕೆಲಸ ಮಾಡ್ತಾ ಮಾಡ್ತಾ ಪೌಲವರು ಒಂದು ಮಾತನ್ನು ನಮಗೆ ತಿಳಿಸ್ತಾರೆ. ಒಂದು ಸಾರಿ
ಫಿಲಿಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಾಡ್ತಾನೆ ನೋಡಲ್ಲಿ. ಸಹೋದರರೇ ಅಂದರೆ ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸರಾಗಿ ಇರ್ರಿ ಅಂತ ಹೇಳ್ತಾನೆ ಪೌಲು. ಯಾರನ್ನ? ಒಂದು ಸಾರಿ ಈ ದೃಷ್ಟಿ ಅಂದರೆ ವಾಕ್ಯ ತಿಳಿಸಿರ್ತಕ್ಕಂಥ ಪೌಲೆಲ್ಲ ಜನರು ನೋಡಿದ ನಂತರ ಪೌಲ್ ಆಲೋಚನೆ ಮಾಡ್ತಾನೆ. ಏನಂತಂದರೆ, ಇವರಿಗೆ ನಾನು ಎಷ್ಟೊಂದು ವಾಕ್ಯ ಹೇಳಿದ್ನಲ್ಲ, ಎಷ್ಟೊಂದು ನಾನು ಶ್ರಮೆಯನ್ನು ಅನುಪಟ್ಟೆ, ನಾನು ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ನಲ್ಲ ನಾನು. ಯಾರ ನಿಮಿತ್ತವಾಗಿ ಆತ ಎಲ್ಲೆಲ್ಲಿ ವಾಕ್ಯ ಹೇಳನೋ ಎಲ್ಲರಿಗೋಸ್ಕರ ಆತನು ಭಾಳ ಆವೇದನೆ ಪಟ್ಟನ, ಭಾಳ ಕಷ್ಟಪಟ್ಟನ. ಏನು ಹೇಳ್ತಾನೆ, ನಿಮಗೋಸ್ಕರ ನಾನು ತಿರುಗಿ ಮತ್ತೆ ನಾನು ದುಃಖ ಆಗ್ತದೆ ನನಗೆ ಅಂತ ಹೇಳ್ತಾನೆ. ಎಲ್ಲ ಹೇಳಿದ ನಂತರ, ವಾಕ್ಯ ಹೇಳಿದ ನಂತರ, ಎಲ್ಲ ಮುಗಿದ ನಂತರ, ಅದು ವರ್ಷ ಆದ ನಂತರ, 2 ವರ್ಷ ಆದ ನಂತರ ಏನು ಹೇಳ್ತಾನೆ ಅಂದರೆ, ಒಂದು ಮಾತನ್ನು ಏನು ಹೇಳ್ತಾನೆ, ನೀವು ನನ್ನನ್ನು ನೋಡಿ ಅನುಸರಿಸ್ರಿ. ಯಾಕೆ ವಾಕ್ಯ ಹೇಳಿದ್ರೆ ಸಾಕಲ್ಲ? ವಾಕ್ಯ ಹೇಳಿದ್ರೆ ಸಾಕಲ್ರಿ? ವಾಕ್ಯ ಹೇಳಿ ಸರಿ ಹೋಗಲ್ಲ. ಇವತ್ತು ನೀವು ಎಷ್ಟು ಮಂದಿ ಅನೇಕರಿಗೆ ವಾಕ್ಯ ತಿಳಿಸ್ತಾ ಇರ್ಬೋದು. ನಾವೇನು ಮಾಡ್ತೀವಿ, ವಾಕ್ಯ ಹೇಳ್ತೀವಿ, ನಾವು ವಾಕ್ಯ ಹೇಳಾವು ನಮ್ಮ ಮನೆಗೆ ಬಂದ್ಬಿಡ್ತೀವಿ ನಾವು. ಇದು ದಿನನಿತ್ಯ ನಡೀತಕ್ಕಂಥ ಕಾರ್ಯಕ್ರಮ ಇದು. ಆದರೆ ಪೌಲು ಅದು ಹೇಳ್ತಾ ಇಲ್ಲ. ಏನು ಹೇಳ್ತಾರೆ ಅಂದರೆ, ನೀವು ನನ್ನನ್ನು ನೋಡಿ ಅನುಸರಿಸ್ರಿ ಅಂತ ಹೇಳ್ತಾನೆ. ಯಾಕೆ ಮಾತು ಹೇಳ್ತಾನೆ ಸುಳ್ಳು? ಯಾಕೆ ಮಾತು ಹೇಳ್ತಕ್ಕಂಥ ಸಂದರ್ಭ ಯಾಕೆ ಬಂದು ಹೇಳಿದ್ರೆ ಪೌಲುಗಲ್ಲಿ, ನೀವು ನನ್ನನ್ನು ನೋಡಿ ಅನುಸರಿಸಂತ ಯಾಕೆ ಹೇಳ್ತಾನ? ಅವ್ರು ದೇವ್ರ ಹತ್ರ ಮಾತು ಹೇಳಿ ಸಾಕಲ್ಲ, ಅವ್ರ ಪಾಡಿಗೆ ಇದ್ರೆ ಸಾಕಲ್ಲ. ಇದು ಪೌಲಿಗೆ ಒಪ್ಪಲ್ಲ. ಇದನ್ನು ಪೌಲಿಗೆ ದೇವ್ರಿಗೆ ಕೂಡ ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ಪೌಲ್ ಏನಂತಂದರೆ, ನಾನು ಕ್ರಿಸ್ತ ನೋಡಿ ನಾನು ಅನುಸರಿಸ್ತೀನಿ ಅಂತ ಹೇಳ್ತಾನೆ. ಯಾರನ್ನು ನೋಡಿ? ನಾನು ಕ್ರಿಸ್ತನ ನೋಡಿ ಅನುಸರಿಸ್ತೀನಿ ನಾನು. ಈಗ ನೀವೇನು ಮಾಡಬೇಕು? ನನ್ನನ್ನು ನೋಡಿ ಇದೊಂದು ಹೇಳ್ತಾನೆ ಕೇಳ್ರಿ. ಸೈತಾನ ಹೆಂಗೆ ನಮ್ಮ ಮಾಯ ಮುಗಿಸ್ತಾನ, ಸೈತಾನ ನಮಗೆ ಮಂಕು ಮಾಡ್ತಾನಂತಂದರೆ, ಬೇಸು ಕೇಳ್ರಿ, ನಮ್ಮನ್ನು ಜ್ಞಾನದಲ್ಲಿಯೂ ಬೆಳೆಸ್ತಾನ, ಈ ಲೋಕದೃಷ್ಟಿ ನಮ್ಮೆಲ್ಲನೂ ಬೆಳೆಸ್ತಾನ. ಆದರೆ ನಡೆಯಂಥ ವಿಷಯದಲ್ಲಿ ಅಂದರೆ ನನ್ನ ಬದುಕಿನ ನನ್ನ ಜೀವಿತದಲ್ಲಿ ಸೈತಾನ ನಮಗೆ ಪಾಠವನ್ನು ಮಾಡುವುದಿಲ್ಲ. ಎದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಸುಲಭವಾಗಿ ಇವತ್ತು ಭಾಳ ಮಂದಿ ನೋಡ್ರಿ, ಯೇಸು ಪ್ರಭು ನಮಗೆ ಯಾರು ಗೊತ್ತು? ಅನ್ಯ ಜನರಿಗೂ ಕೇಳ್ರಿ, ನೀವು ಯಾರೇನ ಕೇಳ್ರಿ, ಮುಸ್ಲಿಂ ಸಹೋದರನ ಕೇಳ್ರಿ, ಅನ್ಯ ಜನರನ್ನ ಕೇಳ್ರಿ, ಕ್ರಿಸ್ತ ವಿರೋಧಿ ಅನಿಸ್ಕೊಡೋದು ಯಾರೇನೇ ಕೇಳ್ರಿ ನೀವು. ಯೇಸು ಪ್ರಭು ಯಾರು ಅಂತಂದರೆ, ಆತ ವಿದೇಶದಂತ ಅಂತಾರೋ, ಈ ದೇಶದಂತ ಯಾವ ದೇಶ ಅನ್ನಲಿ, ಒಟ್ಟು ಆತ ನಮ್ಮ ಸಲಗೆ ಎಲ್ಲ ಸಲಗೆ ಆತನ ಪ್ರಾಣವನ್ನು ಕೊಟ್ಟನು ಅಂತ ಹೇಳ್ತಾರೆ ಅವರು. ಆತ ಒಟ್ಟು ಇವ್ರು ಏನಂದ್ರೆ ಬೇಕಿಲ್ಲ, ಕೆಲವು ಮಂದಿ ಅಂತಿರ್ತಾರೆ, ಆತ ವಿದೇಶದಲ್ಲಿ ಯಾವ ದೇಶ ಅನ್ನಲಿ, ಒಟ್ಟು ಎಲ್ಲ ಸಲಗೆ ಆತನ ಮಾಡಿನ ಪ್ರಾಣವನ್ನು ಕೊಟ್ಟನು. ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದು ಒಪ್ಪಿಕೊಳ್ತಾರೆ ಅವರು. ಆತ ಎಲ್ಲ ಸಲ ಸತ್ತಿದ್ದು, ಸಿಲುಬೆ ಮೇಲೆ ಹಾಕಿದ್ದು ಕೂಡ ಒಪ್ಪಿಕೊಳ್ತಾರೆ ಅವರು. ತಿರುಗಿ ಮೃತ್ಯುಂಜಯ ಎದ್ದಿದ್ದು ಕೂಡ ಅವರು ಒಪ್ಪಿಕೊಳ್ತಾರೆ ಅವರು. ಇವತ್ತು ನಾವು ಅದೇ ಕೆಲಸ ಮಾಡಿ ಏನು ಮಾಡೀವಿ? ಯೇಸು ಪ್ರಭು ನಮ್ಮ ಸಲ ಬಂದಂದು ಒಪ್ಪಿಕೊಂಡಿವಿ, ಆತ ನಮ್ಮ ಸಲ ಪ್ರಾಣ ಕೊಟ್ಟಂತ ಒಪ್ಪಿಕೊಂಡಿವಿ, ಮೃತ್ಯುಂಜಯ ಎದ್ದನಂತೇಳಿ ಈ ಪೌಲು ಕೂಡ ಇದೇ ಬೋಧ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಆದರೆ ಈ ಲೋಕ ಜನ ಹೇಳ್ತಾರೆ ಅಂದರೆ, ನಾವು ನಂಬಿದ್ರೆ ಯೇಸು ಪ್ರಭುನ ನಂಬ್ತೀವಿ, ನಿಮ್ಮನ್ನು ಮಾತ್ರ ನಂಬಲ್ಲ ಅಂತ ಹೇಳ್ತಾರೆ. ಯಾಕ? ಯೇಸು ಪ್ರಭು ಒಳ್ಳೆತವ ನಮಗೆ ಗೊತ್ತು, ಆತ ಎಂಥ ತ್ಯಾಗ ಮಾಡಿ ನಮ್ಮ ಕಣ್ಣರ ನಾನು ನೋಡ್ತೀವಿ, ನಾವು ಗೊತ್ತು ನಮಗೆ, ಆತನಷ್ಟು ಮಾಡಿದ್ರೆ ಯಾರು ಕೂಡ ಇಲ್ಲ ಅಂತ ಹೇಳ್ತಾರೆ. ನಂಬುತ್ತೀವಿ, ಆದರೆ ಆ ಯೇಸು ಪ್ರಭುನ ಹೇಳ್ತಕ್ಕ ನಿಮ್ಮನ್ನು ನಾವು ನಂಬಲ್ಲ ಅಂತ ಹೇಳ್ತೀವಿ. ಯಾಕೆ ನಂಬಲ್ಲ? ನಾವು ಯೇಸು ಪ್ರಭು ನಂಬ್ತೀವಿ ಇಲ್ಲ ಅಂತ ಹೇಳ್ತಾರೆ, ನಿಮ್ಮನ್ನು ಯಾಕೆ ನಂಬಲ್ಲ ಅಂತಂದ್ರಿಗೇನ ಅಂದರೆ, ನಮ್ಮ ಜೀವಿತ ನಡವಳಿ ಹೆಂಗದವಂತೇಳಿ ನಮಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಾತವ? ನಮಗೆ ಗೊತ್ತಾಗಲ್ಲ. ನಾನು ಹೆಂಗಂತಂದರೆ, ಅದು ದಿನನಿತ್ಯ ಅಲ್ಲಿ ತಿಕ್ಕೊಂಡಂಗೆ ಮಾಡಿ ತೊಗೊಂಡು ಮೈ ತೊಗೊಂಡಾಗ ಹಂಗೆ ನಂಗೆ ಅಂದರೆ ನಾವೇನು ಪಾಪ ಮಾಡಿದ್ರು ಕೂಡ ಹಂಗೆ ಬುಡ್ಕಾದು ಓದಿರ್ತೀವಿ, ನಾನು ಲೆಕ್ಕಕ್ಕೆ ತಗೋಲ್ಲ. ನಾವು ಆಡೋಂಥ ಮಾತನ್ನು ಲೆಕ್ಕಕ್ಕೆ ಬರಲ್ಲ, ನಾವು ನಮ್ದು ಏನು ಲೆಕ್ಕಕ್ಕೆ ಬರಲ್ಲ. ಒಟ್ಟು ಹೆಂಗಂದ್ರೆ ಅದು ದಿನನಿತ್ಯ ಹೆಂಗೆ ಮೈ ತೊಗೋದು ಆ ಥರ ಹೊಂಟಿತ್ತು ನಮ್ಮ ಜೀವಿತ ಇದರಲ್ಲಿ. ಆದರೆ ನಮ್ಮ ಜೀವಿತ ಇನ್ನೊಬ್ಬರು ಸ್ಪಷ್ಟವಾಗಿ ಗಮನಿಸ್ತಿರ್ತಾರೆ, ಅವರು ನೋಡ್ತಿರ್ತಾರೆ. ಅವರು ಒಂದು ವೇಳೆ ನೀನು ಹೇಳೋ ವಾಕ್ಯ ಅವ್ರ ಮನಸ್ಫೂರ್ತಿಯಾಗಿ ಕೇಳಿದರೆ ಖಚಿತವಾಗಿ ಅವ್ರು ಮಾರ್ಪಡ್ತಿದ್ರು. ಅವ್ರು ಮಾರ್ಪಟ್ಟಿಲ್ಲ ಅಂದ್ರೆ ಕಾರಣ ಅಂತಂದರೆ, ಅದರ ನಿಂದು ಕೂಡ ನಮ್ಮದು ಕೂಡ ಅದರಲ್ಲಿ ಪಾಲು ಇರ್ತದೆ. ಏನಂತ ಅವ್ರು ಆಲೋಚನೆ ಮಾಡ್ತಾರೆ ಅಂದರೆ, ಮನುಷ್ಯ ಅನ್ಕ ನೋಡ್ಬೇಕು, ಮನುಷ್ಯ ಅನ್ಕೋತಾರ ಎಲ್ಲ ಹೇಳ್ತಾನಪ್ಪಿತನೋ
ಅವೆಲ್ಲ ಮಾಡೋದು ನಾನು ಕಿವ್ಯಾರ ಕೇಳಿ ನಾನು ಎಷ್ಟೇ ಮಂದಿ ವಾಕ್ಯ ಹೇಳ್ತಿದ್ರು ಕೂಡ ಹಿಂದೆ ಕುಂತಾರೆ ಅಂತಂದರೆ ಇವೆಲ್ಲ ನಿನಗೆ ಬರ್ತಾವ ಅಂತ ಹೇಳ್ತಾರೆ. ಯಾರಂದರು? ಎದುರು ನಿಂತು ವಾಕ್ಯ ಹೇಳಕತ್ತಾರೆ. ಇಲ್ಲಿ ಹಿಂದೆ ಕುಂತಾರೆ ಏನಂತಾರೆ ಗೊತ್ತವರು, ಇವೆಲ್ಲ ನಿನಗೆ ಬರ್ತವೆ. ಯಾಕಂದರೆ ನಾವು ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಮಾಡಿದ್ಯಾರು? ನೀನೇ. ನಾವು ಯಾರು ಕೂಡ ಜಗಳಕ್ಕೆ ಹೋಗಿಲ್ಲ, ಹೋಗಿದ್ಯಾರು? ನೀನೇ. ನಾನು ಯಾರಿಗೆ ಬೈದಿದ್ಯಾರು? ನೀನೇ. ಅಂದರೆ ಇವೆಲ್ಲ ನಿನ್ನ ಕೆಟ್ಟ ಕೆಲಸ ಮಾಡ್ಕೊಂತ, ಇವೆಲ್ಲ ಪಾಪ ಕುರಿತೊಳಗೆ ಮಾಡ್ಕೊಂತ ನಿನ್ನ ವಾಕ್ಯ ಹೇಳಕ್ಕೆ ಹೋದರೆ ಅವ್ರೇನು ಮಾರ್ಪಡ್ತಾರನ? ಅವರು ಯಾರು ಕೂಡ ಬಂದು ಕುಂತಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಎದಕ್ಕೆ ಮಾರ್ಪಡವಲ್ರು? ಮೊದಲು ನೀನು ಸಿಂಪಲಾಗಿ ನಾವು ಆಲೋಚನೆ ಮಾಡ್ತೀವಿ ಅಂದರೆ, ಮೊದಲು ಮರಕಾಗಿರ್ತ ಹಣ್ಣು ಚೆನ್ನಾಗಿರ್ಬೇಕನ್ನ, ಮೊದಲು ಬಡ್ಡೆ ಚೆನ್ನಾಗಿರ್ಬೇಕನ್ನ? ಯಾವ ಚೆನ್ನಾಗಿರ್ಬೇಕು ಹೇಳ್ರಿ? ಹಣ್ಣುಗಳು ಚೆನ್ನಾಗಿರ್ಬೇಕನ್ನ? ಮೊದಲು ಮರ ಚೆನ್ನಾಗಿರ್ಬೇಕನ್ನ, ಮರಕ್ಕೆ ಹಣ್ಣುಗಳು ಚೆನ್ನಾಗಿರ್ಬೇಕನ್ನ? ಮರ ಚೆನ್ನಾಗಿದ್ದರೆ ಕಂಪಲ್ಸರಿ ಹಣ್ಣು ಕೂಡ ಹಾಗೆಯೇ ಆತಿರ್ತಾರೆ ಒಟ್ಟು. ಹಾಗೆಯೇ ನಮ್ಮ ಜೀವಿತದಲ್ಲಿ ಹೆಂಗಾದವಂತಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿದಾವಂದರೆ ಹೇಳಕ್ಕೆ ಮಾತ್ರ ಸೀಮಿತಗೊಂಡು ನಾವು ಹೇಳಕ್ಕೆ ಮಾತ್ರ ಭಾಳ ಚೆನ್ನಾಗಿರ್ತೀವಿ. ನಾವು ಹೇಳಕ್ಕೆ ಮಾತ್ರ ಜ್ಞಾನದಿಂದ ಟೆಕ್ನಾಲಜಿದು ಉಪಯೋಗ ಹೇಳ್ತೀವಿ. ನಾವು 108 ಉದಾಹರಣೆ ತಗೊಂಡು ಹೇಳ್ತೀವಿ, ನಾವು ಚರಿತ್ರೆ ತಗೊಂಡು ಹೇಳ್ತೀವಿ ನಾವು. ಆದರೆ ಆಗಿದ್ದ ಮಿಸ್ಟೇಕ್ ಏನಿಲ್ಲಿ? ಯೇಸುಪ್ರಭು ಒಂದು ಮಾತು ಹೇಳ್ತಾನೆ, ಏನಂದರೆ ಲೋಕಾನುಭವ ಸುವಾರ್ತೆ 19 ಹಂಗೆ ಹೊಡ್ಕೊಳ್ರಿ. ಯೇಸುಪ್ರಭು ಸುಮ್ಮನೆ ಕುಂತಿರ್ತಾನೆ, ಏನು ಸುಮ್ಮನೆ ಕುಂತಿರ್ತಾನೆ. ಅಲ್ಲಿ ಆವತ್ತು ಬಾನರ್ ಇರ್ತದೋ ಏನೋ ಆರಾಧನೆ ದಿವಸ ಇರ್ತೋ ನನಗಂತರ ಗೊತ್ತಿಲ್ಲ, ನಾನು ಆಲೋಚನೆ ಮಾಡಿಲ್ಲ. ಎಲ್ಲರೂ ಬಂದು ಕಾಣಿಕೆ ಆಗ್ತಿರ್ತಾರಿಲ್ಲ, ಎಲ್ಲರೂ ಬಂದು ಕಾಣಿಕೆ ಆಗ್ತಿರ್ತಾರೆ. ಯೇಸುಪ್ರಭು ಸುಮ್ಮನೆ ಕುಂತಿರ್ತಾನೆ. ಅಲ್ಲಿ ಕಾಣಿಕೆ ಹಾಕೋರು ಬಂದು ಆಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ಹೆಣ್ಮಗಳು ಕೂಡ ಆಗ್ತಾರೆ, ನಮ್ಗೆ ಗೊತ್ತದನ್ನು. ಕಾಣಿಕೆ ಅಂದ್ರೆ ಏನು? ಇವತ್ತು ನಾವು 50 ರೂಪಾಯಿ ಕೊಟ್ಟು ಯಾರು ನಾವು ಹೋಗಳಲ್ಲ, ಏನು ಮಾತಾಡೋಲ್ಲ. ಅದೇ 1000 ಕೊಟ್ಟೋರಿಗೆ ಅವ್ರಿಗೆ ಲೀಸ್ಟನ್ನು ಬರ್ಕೊಂತೀವಿ, ಆ ಲೀಸ್ಟನ್ನು ಓದುತ್ತೆ ನಾವು. ಇಂಥವ್ರು ಕೊಟ್ಟರಂತೂ ಕೂಡ ನಾವು ಹೇಳ್ತೀವಿ. ಇನ್ನು ಕೆಲವು ಚರ್ಚೆ ನೋಡಿದ್ರೆ ಅವರು ಕೊಟ್ಟು ಗಿಫ್ಟ್ಗಳನ್ನು ತಮ್ಮ ಹೆಸರು ಅಂತೇಳಿ ಹೆಸರು ಕೂಡ ಹಾಕಿ ಕೊಟ್ಟು, ಅದರಲ್ಲಿ ಮ್ಯಾಟ್ರಲ್ಲ. ಇಲ್ಲಿ ಯೇಸು ಸುಮ್ಮನೆ ಕುಂತಿರ್ತಾನೆ. ಸುಮ್ಮನೆ ಕುಂತಾಗ ಆ ಕಾಣಿಕೆ ಆತನು ನೋಡ್ತಾನೆ. ಯಾರನ್ನ ಇಷ್ಟಪಡ್ತಾನೆ ಯಾರು ಇಷ್ಟಪಡ್ತಾನೆ ಅಂದರೆ ಕಾಣಿಕೆ ಮುಖ್ಯ ಅಲ್ಲಲ್ಲಿ, ಅವ್ರ ಮನಸ್ಸು ಮುಖ್ಯ ಕಾಣಿಸ್ತದಲ್ಲಿ. ಕಾಣಿಕೆ ಮುಖ್ಯ ಆಗಿದ್ದರೆ ಈಕೆ ಸಿಗಬಲ್ಲ, ಅದಕ್ಕೆ ಸ್ವಲ್ಪ ನಿಂತಿದ್ದತನು. ಕಾಣಿಕೆ ಮಾತಾಡ್ತಿಲ್ಲ, ಆಕೆಯನ್ನು ಮನಸ್ಸು ಅಲ್ಲಿ ಕಂಡು ಕಾಣೋದು ಯೇಸುಪ್ರಭಲ್ಲಿ. ನೀವು ಗಮನಿಸಿ ಆಲೋಚನೆ ನೋಡ್ರಿ. ಅದಿಷ್ಟೀನಿ ಇವತ್ತು ಓದಿಕೊಂಡು ಬಿಟ್ಟುಕೊಳ್ತಾರೆ. ಬಟ್ ಆ ಮಾಡಿರ್ತಕ್ಕಂಥ ತ್ಯಾಗ ನಮ್ಮೆಲ್ಲರಿಗೂ ನಿದರ್ಶನ ಕಾಣಬೇಕಂತೇಳಿ ಯೇಸುಪ್ರಭು ಎಲ್ಲರಿಗಿಂತ ಹೆಚ್ಚಾಗಿ ಸುಮ್ಮನೆ ಕುಂತಿರ್ತಾರೆ. ಯೇಸುಪ್ರಭು ಯಾಕೆ ಹೇಳ್ತಾನೆ? ಆಕಿನ ಗುಣ ನೋಡಿ ಹೇಳ್ತಾನಲ್ಲಿ. ಈಗಿನ ಎಲ್ಲರಿಗಿಂತ ಸರಿ ಅಂದರೆ ಎಲ್ಲರಿಗಿಂತ ಹೆಚ್ಚಾಗಿ ಆಕೆ ಹೇಳಿಕೆ ಅಂತೇಳಿ ತನ್ನ ಜೀವಿತವನ್ನೇ ಕೊಟ್ಟ ಅಂದರೆ ಸುಮ್ಮನೆ ಕೊಡ್ತಾ ಯೇಸುಪ್ರಭು ಆಕೆ ತಕ್ಷಣ ಆಕಿನ ಮನಸ್ಸು ಕಂಡಿರ್ತಾಗ ಯೇಸುಪ್ರಭು ಅವಾಗ ಉಪದೇಶ ಮಾಡಕತ್ತನು ಪ್ರಾರಂಭ ಮಾಡ್ತಾನೆ. ಇಬ್ಬರನ್ನು ತೋರಿಸ್ತಾನಲ್ಲಿ. ಚೀಲ ತಂದು ಹಾಕೋರು ಏನು ಮಾಡ್ತಾನೆ? ಆಕೆ ಅವರು ಬೈಸ್ಕೊಂಡು ಹೋಗ್ತಾರೆ. ಏನಿಲ್ಲ ಇರ್ತಾಗ ಆಯ್ತು ಹೆಣ್ಮಗಳು ಆಕೆ ಎಲ್ಲರಿಗೆ ಮಾದರಿ ಒಂದು ಜೀವಿತನ ಉಪದೇಶ ಮಾಡ್ತಾನೆ ಯೇಸುಪ್ರಭಲ್ಲಿ. ಅಂದರೆ ನಾವು ಮಾತಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ನಾವು ಕೆಲಸ ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ. ಏನು ಕಾಣಬೇಕು ಜನಗಳಿಗೆ? ನಾವು ಅವರಲ್ಲಿರ್ತಕ್ಕಂಥ ಗುಣ ಲಕ್ಷಣಗಳು ಮೊದಲು ಚೆನ್ನಾಗಿರ್ಬೇಕಾದ್ರೆ ಭಾಳ ಕ್ಯಾರೆಕ್ಟ್ರು. ನಮ್ಮ ಕ್ಯಾರೆಕ್ಟ್ರು, ನಮ್ಮ ಗುಣಗಳು ಅವು ಚೆನ್ನಾಗಿದ್ದವನ್ಕೋ ನೀನು ಯಾರಿಗೆ ಉಪದೇಶ ಮಾಡಿಲ್ಲ ಅಂದರೂ ಕೂಡ ನಿನ್ನ ನಡವಳಿಕೆಯನ್ನು ನೋಡಿ ಏನು ಮಾಡ್ತಾರೆ? ಅವರು ಬದಲಾಗ್ತಾರೆ ಅವರು. ಯಾಕಂದರೆ ಎಲ್ಲರಿಗೆ ಎಂಥ ಕೆಟ್ಟನಾದರೂ ಕೂಡ, ಎಂಥ ಕುಡುಕಾದರೂ ಕೂಡ, ಎಂಥ ಮೋಸರಾದರೂ ಕೂಡ ಅವ್ರಿಗೆ ಒಳ್ಳೆ ಮನಸ್ಸು ಇದ್ದೇ ಇರ್ತದೆ. ನೀನು ಎಲ್ಲರೂ ಕೂಡ ಪ್ರೀತಿಲಿಂದ ಎಲ್ಲರೂ ಕೂಡ ತಗ್ಗಿ ಬಗ್ಗಿ ನಡೆದಾಗ ನಿನ್ನ ವಾಕ್ಯ ಹೇಳಂದ್ರೂ ಕೂಡ ನಿನ್ನ ಜೊತೆ ಬರ್ತಾನತನು. ನಿನ್ನ ವಾಕ್ಯ ಹೇಳಬೇಕಲ್ಲ, ನಿನ್ನ ಜೊತೆ ಬಂದು ಕುಂದಿರ್ತಾನೆ. ಆತನ ನೋಡಪ್ಪ ಹೆಂಗದನತನು, ಆತನ ಗುಣ ಏನು, ಆತನ ಲಕ್ಷಣ ಏನು, ಆತನ ಮಾತುಗಳೇನು. ಆತ ನೋಡ್ತಿದ್ರೆ ಆತನಿಗೆ ಯಾರೇ ಬೈಯರು ಕೂಡ ಬೈಯೋದಿಲ್ಲ. ಇನ್ನು ಗಮನಿಟ್ಕೊಳ್ರಿ ನೀವು, ಬೈಯರು ಕೂಡ ಬೈಯೋದಿಲ್ಲ. ಬೈಯೋಕೆ ಮನಸ್ಸು ಕೂಡ ಆಗಲ್ಲ. ಯಾಕ? ಆ ಮನುಷ್ಯ ಗುಣದಲ್ಲಿ ಹಂಗೆ ಕಂಡು ಬರ್ತಾನೆ. ಇವತ್ತು ಆ ಗುಣದಲ್ಲಿ ಆಗೋದು. ಇವತ್ತ ವಾಕ್ಯ ಹೇಳಂಥ ವ್ಯಕ್ತಿಗಳಿಗೆ ಎದುರೇ ಬೈತಾರಂತಂದರೆ
ವಾಕ್ಯ ಹೇಳ್ತಾ ಬೈತಾರೆ ಅಂದರೆ ಎಲ್ಲ ಕೇಳ್ರಿ ಅದನ್ನು. ಅದು ಭಯನೇ ಇಲ್ಲ ನನಗೆ ಬೇಡ. ಯಾರಿಗೆ ಅಂತಂದರೆ ವಾಕ್ಯ ಹೇಳೋಂಥ ವ್ಯಕ್ತಿಗಳಿಗೆ ಭಯನೇ ಇಲ್ಲ. ಆದರೆ ಪೌಲ ಅದ್ರ ಜೊತೆ ಪೌಲ ಹಂಗೆ ಹೇಳ್ತಿಲ್ಲ ಅಂದನ ನನ್ನನ್ನು ಅನುಸರಿಸಿ ನಡ್ರಿ ಅಂತೇಳಿ ಫಿಲಿಪ್ ಸಂಘಕ್ಕೆ ಯಾಕೆ ಹೇಳ್ತಾನಂದರೆ ನೀವು ವಾಕ್ಯ ಕೇಳಿಲ್ಲ ಅಂತ ಹೇಳ್ತಾರೆ, ನಿಮ್ಮೆಲ್ಲ ಮನಸ್ಸೈತೆ. ಬಟ್ ಆದರೆ ನಡೆಯೋಂಥ ವಿಷಯದಲ್ಲಿ ಏನು ಮಾಡಿ ನೀವು ಎಲ್ಲೋ ದಾರಿ ತಪ್ಪಕತ್ತೇನೋ ಅಂತ ಭಯ ಆಗ್ತದೆ ಪೌಲಲ್ಲಿ. ನಡೆಯಂಥ ರೀತಿಯಲ್ಲಿ ನೀವು ಕೇಳ್ತಾರೆ, ನೀವು ಆಡೋಂಥ ಮಾತಿನಲ್ಲಿ ನನ್ನ ಮಾತು ನೀವು ಕೇಳ್ತೀರಿ. ನೀವು ನಾನು ಯಾವ ಥರ ಮಾತಾಡ್ದು ನನ್ನ ಮಾತಲ್ಲಿಂದ ಪ್ರಾರಂಭ ಮಾಡಿದ್ರೆ ನಾನು ಜನಗಳ ಮಧ್ಯದಲ್ಲಿ ಯಾವ ಮಾತಾಡ್ತೀನಿ, ನನಗೆ ಸಿಟ್ಟುನೇ ಐತೆ, ಪೌರುಷನೇ ಐತೆ ನನ್ನ ಮಾತಿನಲ್ಲಿ. ಆದರೆ ಯಾವ ವಿಷಯ ಮಾತಿನಲ್ಲಿ? ನಿಮ್ಮಂಗೆ ಜಗಳ ಹುಡ್ಸ್ತಕ್ಕಂಥ ಮಾತಿನಲ್ಲಿ ನನ್ನ ಪೌರುಷ ಇಲ್ಲ ಅಂತ ಹೇಳ್ತಾನೆ. ನನ್ನ ಪೌರುಷ ನನ್ನ ಸಿಟ್ಟಿದ್ರೆ ಪೌರುಷ ಸಿಟ್ಟಿಗೆ ಅದು ಮಾತಾಡ್ತೇನೆ ಅಂದರೆ ಎಲ್ಲಿ ಈ ಲೋಕ ತರ್ಕವಾದಿ ಜ್ಞಾನಿಯಲ್ಲಿ ಶಾಸ್ತ್ರಿಯಲ್ಲಿ ಈ ಲೋಕ ತರ್ಕವಾದಿ ಎಲ್ಲಿ ಅಂತೇಳಿ ಸವಾಲು ಮಾಡ್ತಾನಪ್ಪ ಅಂದರೆ ದೇವ್ರ ವಿಷಯ ಬಂದಲ್ಲಿ ಪೌಲು ಅಡ್ಜಸ್ಟ್ಮೆಂಟ್ ಆಗದ ವ್ಯಕ್ತಿ ಪೌಲು ಅಲ್ಲತನು. ಶಾಸ್ತ್ರೀಯ ಲೋಕ ತರ್ಕವಾದಿಲ್ಲ ಅಂತ ಕೇಳ್ತಾನ. ಅಂದರೆ ದೈವತ್ವ ವಿಷಯದಲ್ಲಿ ಯಾರನ್ನು ವಾಕ್ಯನ ತಪ್ಪಾಗಿ ಹೇಳಕ್ಕೆ ಬಂದರೆ ಖಂಡಿಸುವಂಥ ಎತ್ತರಿಸ್ತಕ್ಕಂಥ ಪೌಲು. ಆದರೆ ಈ ಸಹೋದರ ವಿಷಯದಲ್ಲಿ ಬಂದಲ್ಲಿ ಏನಂತಂದರೆ ನೀವು ನಮ್ಮ ದಯನ ತೋರಿಸ್ತೀನಿ ಅಂತಾನೆ ನೀವೇ ದೊಡ್ಡವರು ನಾನೇ ಚಿಕ್ಕವನು ಅಂತ ಹೇಳ್ತಾನೆ ಪೌಲಲ್ಲಿ. ವಾಕ್ಯ ವಿಷಯದಲ್ಲೇನು ವಾಕ್ಯನ ಯಾರು ತಪ್ಪಾಗಿ ಹೇಳಿದ್ರು ಕೂಡ ಖಂಡಿಸ್ತಾನ, ಕದ್ರಿಸ್ತಾನ. ಎಲ್ಲಿ ಈ ಲೋಕ ಶಾಸ್ತ್ರದಲ್ಲಿ ಯಾರಿದ್ದೀರಿ ಅಂತ ಕೇಳ್ತಾನೆ. ಈ ಲೋಕದಲ್ಲೇ ಮತ್ತೆ ನಿಂತಿರ್ತಕ್ಕಂಥ ಒಂದು ಊರಿಲ್ಲ, ಈ ಲೋಕದಲ್ಲೇ ಸವಾಲಾಗ್ತಾನೆ ಪೌಲು. ಆದರೆ ದೀನ ಮನಸ್ಸು ಅಂದರೆ ಇದು ಒಂದು ಕಡೆ ಆದರೆ ವಾಕ್ಯನ ತಪ್ಪಾಗಿ ಹೇಳಿದ್ರೆ ಇವ್ರಿಗೆ ಒಂದು ಕಡೆ ಇನ್ನೊಂದು ಕಡೆ ಅಂತಂದರೆ ನೀವು ದೊಡ್ಡವರು ನನ್ನ ಸಣ್ಣನಂತ. ಅಂದರೆ ಪೌಲು ಒಂದು ಜೀವಿತದಲ್ಲಿ ಹೆಂಗಂದರೆ 24 ಗಂಟೆ ಯಾಕೆ ಅಷ್ಟು ಭಕ್ತಿನ ವೃದ್ಧಿ ಮಾಡಿಕೊಂಡು ಆತನ ನಡವಳಿಕೆ ಎಷ್ಟು ಯಾಕೆ ಅಂದರೆ ನಾನು ಯಾರನ್ನು ನೋಡಿ ನಡೆದೆ, ನಾನು ಕ್ರಿಸ್ತನ ನೋಡಿ ಅನುಸರಿಸಿದೆ ಅಂತ ಹೇಳ್ತಾನೆ. ಅಂದರೆ ಪೌಲಿಗೆ ಎದ್ದ ಅನ್ಕೊಳ್ರಿ, ಎದ್ದ ತಕ್ಷಣ ಯೇಸು ಪ್ರಭು ಏನು ಮಾಡ್ದ, ಬೆಳಗ್ಗೆನೆ ಪ್ರಾರ್ಥನೆ ಮಾಡೋಣ. ಈಗ ನಾನೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ರೈಟ್, ಪ್ರಾರ್ಥನೆ ಯೇಸು ಪ್ರಭು ಪ್ರಾರ್ಥನೆ ಮುಗಿತು. ಈಗೇನು ಮಾಡ್ದ, ಅನ್ಯ ಜನರಿತ್ತು ಅಂದರೆ ಜನರಿಗೆ ವಾಕ್ಯ ಹೇಳಕತ್ತ ಹೊಂಟಾನ. ಸರ್ ನಾನು ವಾಕ್ಯ ಹೇಳಕ್ಕೆ ಹೊಂಟೀನಿ. ಸರ್ ಯೇಸು ಪ್ರಭು ಓದಲ್ಲಿ ಯೇಸು ಪ್ರಭು ಎಷ್ಟು ಮಂದಿ ಬಯಕತ್ತಾರೆ, ಯೇಸು ಪ್ರಭು ಸುಮ್ಮನೆ ಕುಂತ. ಈಗ ನಾನೇನು ಮಾಡ್ಬೇಕೀಗ, ನಾನು ಸುಮ್ಮನೆ ಕೊಡ್ಬೇಕು. ಯೇಸು ಪ್ರಭುಗ ಎಲ್ಲರ ಮಂದಿ ಊರಲ್ಲಿ ಒಡೆಗೆ ಬರಕತ್ತಾರ. ಸರಿ, ನನಗೇನು ಮಾಡಿ ನಾನೇನು ಮಾಡ್ಬೇಕೀಗ ಒಳ್ಳೆ. ಯಾಕಂದ್ರೆ ನಾನು ಯೇಸು ಪ್ರಭುನೀಗ ಅದೇ ಹೆಜ್ಜೆ ಜಾಡಿ ಅದೇನಲ್ಲ ಅದನ್ನು ಆತನು ಬೈಯನ್ನು ಪ್ರತಿಯಾಗ ಯೇಸು ಪ್ರಭು ಬಯಲಿಲ್ಲ, ಪೌಲು ಕೂಡ ಬಯಲಿಲ್ಲ. ಆತನ ಬಾಯಿ ಯಾವ ವಂಚನೆ ಕೂಡ ಬರಲ್ಲ. ಪೌಲು ಬಾಯಲು ಕೂಡ ಯಾವ ವಂಚನೆ ಬಂದಿದೆ ನಾನು ನೋಡಿ ಅಂತ ಹೇಳ್ತಿದ್ದಲ್ಲ ಪೌಲಲ್ಲಿ. ಖಂಡಿತಷ್ಟು ಧೈರ್ಯದಿಂದ ಹೇಳ್ತಾನಂತಂದರೆ ನನ್ನ ನೋಡಿ ನಡಿರಿ ಅಂತಾನಂತಂದರೆ ಆತನ ಒಂದು ಜೀವಿತದಲ್ಲಿ ಹೆಂಗೆ ಬಂದು ಆಲೋಚನೆ ಮಾಡೋದು. ಫಿಲಿಪ್ಪ ಸಂಘದಕ್ಕೆ ಅದೇ ಹೇಳ್ತಾರೆ, ಏನು ಹೇಳ್ತಾರೆ, ಏನು ಸುಲಭ ಅದನ್ನ ಸಹೋದರಿ ನೀವೆಲ್ಲರೂ ನನ್ನನ್ನು ನೋಡಿ ಅನುಸರಿಸ್ರಿ. ಅಂದರೆ ನಂತಕ್ಕೆ ಎಷ್ಟು ದೇವರಿಗೆ ಜ್ಞಾನ ಕೊಟ್ಟರು ಕೂಡ ಪರಿಶುದ್ಧಾತ್ಮ ಸಹಾಯ ಇದ್ದರೂ ಕೂಡ ಆದರೆ ಅಹಂಕಾರ ಮಾತ್ರ ನನ್ನಲ್ಲಿ ಬರವಲ್ತು. ಅಂದರೆ ಎಲ್ಲ ಸಹೋದರರು ಕೂಡ ಆಯ್ಕೆಯಲ್ಲಿಂದ ಇರಬೇಕು, ಎಲ್ಲ ಸಹೋದರರು ಕೂಡ ಪ್ರೀತಿಯಿಂದ ಇರಬೇಕು ಅಂಥೇಳಿ ಒಂದು ದೀನ ಭಾವ ಇರತಕ್ಕಂಥ ಪೌಲು ಈಗ ನೀವು ನನ್ನ ನೋಡಿ ಅನುಸರಿಸ್ರಿ. ಆದರೆ ಪೌಲು ವರ್ಷಾಂಗಡ್ಲಿದ್ದು ಎಷ್ಟೋ ಜನ ವಾಕ್ಯ ಹೇಳ್ದ, ಎಷ್ಟೆಷ್ಟೋ ಮಂದಿ ಇದ್ದರು. ಆದರೆ ಆತನ ಜೀವಿತದಲ್ಲಿ ಆತ ಅನುಸರಿಸಿರ್ತಕ್ಕಂಥ ಮಾರ್ಗದಲ್ಲಿ ಆತನಿಂದ ಅನುಸರಿಸೋಕ್ಕೆ ಯಾರು ಕೂಡ ಸಿಗುತ್ತಾ ಇಲ್ಲ. ಯೇಸುಪ್ರಭು ಆದರೂ ಕೂಡ ಆತನ ಎಷ್ಟು ಸುವಾರ್ತೆ ಸಾವಿರಾಗಡ್ಲೆ ಕೂಳು ತಿಂದರು, ಅದನ್ನು ಸಹಾಯ ಬಂದಿದ್ರು, ಇವತ್ತು ಬಂದೇ ಬರ್ತಾರೆಲ್ಲ ಕಡೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕೊನೆಗಳಿಯಲ್ಲಿ ಯಾರದಾರ, ಕೊನೆಗಳಿಯಲ್ಲಿ ಒಬ್ಬ ಶಿಷ್ಯ ಕಾಣ್ತಾನೆ ನಮಗೆ, ಒಬ್ಬ ಶಿಷ್ಯ ಮಾತ್ರ ಕಾಣಿಸ್ತಾರೆ. ಇನ್ನೂ ಶಿಷ್ಯ ಇದ್ದಾರೆ, ಬಟ್ ಅಲ್ಲಿ ಇಲ್ಲ. ಅಲ್ಲಿ ನಾನು ಅವರು ಅಂತಾರೆ, ಅವರು ಆ ಪ್ಲೇಸಲ್ಲಿ ಅವರು ಇಲ್ಲ. ಯಾರು ಒಬ್ಬತ್ತೆ ಮಾರು ಉಳ್ಕೊಂಡು, ಯಾರು ಉಳ್ಕೊಂಡ್ರಲ್ಲಿ, ಯೋಹನ್ ಮಾತ್ರ ಉಳ್ಕೊಂಡನಲ್ಲಿ. ಇಷ್ಟು ಜನ ಇಲ್ಲಿಗೆ ಹೋದ್ರು, ಹಿಂದಿಂದ ಹೋದರು. ಆದರೆ ಎಲ್ಲರ ಸ್ವಾರ್ಥ ಬುದ್ಧಿದಿಂದವರು ಬಂದರು. ಇವತ್ತಾದರೂ ಕೂಡ ಸ್ವಾರ್ಥ ಉಳ್ತಕ್ಕಂಥ ಜನಗಳಾಗ್ಯಾರ ಹೊರತು ನಿಷ್ಕಪಟವಾಗಿ ದೇವರನ್ನ ಪ್ರೀತಿಸುವವರು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಅಂದರೆ ಯಥಾರ್ಥವಾಗಿ
ನಮ್ಮ ಮಧ್ಯದಲ್ಲಿ ನಾವು ಕಾಣ್ತಿಲ್ಲ, ನಮಗೆ ಯಾರು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೌಲ್ ಅಂತಾರೆ ಫಿಲಿಪ್ಪಿಯ ಸಂಘಕ್ಕೆ, ನನ್ನ ನೋಡಿ ನೀವು ನಿಮಗೆ ವಾಕ್ಯ ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಿಮಗೆ ಮಿಸ್ಟೇಕ್ ಆಗಿದೆ, ನಿಮ್ಗೆ ತಪ್ಪಿದ್ದೇನಂತಂದರೆ ನಡೀತಕ್ಕಂಥದ್ದು ನಿಮಗದು ಗೊತ್ತಾಗವಲ್ತು. ನೀವು ಹೇಳ್ತಂಗೆ ದೇವ್ರ ಬಗ್ಗೆ ಚೆನ್ನಾಗಿ ಹೇಳ್ತೀರಿ, ಕೇಳ್ತೇಗೂ ಕೇಳ್ತೀರಿ, ಆದರೆ ಒಂದು ಸಲ ಅನುಸರಿಸಿ ನೋಡ್ರಿ ನೀವು ಒಂದ್ಸರಿ ನೀವು ಅನುಸರಿಸಿ ನೋಡ್ರಿ ಅಂತ. ಅದೇ ಪೌಲ್ ಕೇಳೋ ನಮಗೆನಾ ಮತ್ತು ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸರಾಗಿರ್ರಿ ಮತ್ತು ನಾನು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳರನ್ನು ಲಕ್ಷ್ಯಕ್ಕಾಗಿ ತಂದುಕೊಳ್ಳರಿ. ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಇದೊಂದು ಮೇನ್ಸ್ ಇಟ್ಕೊಳ್ರಿ. ಅನೇಕರು ಕ್ರಿಸ್ತಿಗೆ ಶಿಲುಬೆಗೆ ವಿರೋಧಿಗಳಾಗಿ ನಡೀತಾರೆ. ಬೇಸಳ್ರಿ, ಕ್ರಿಸ್ತನ ಶಿಲುಬೆಗೆ ವಿರೋಧಿಯಾಗಿ ನಡೀತಕ್ಕಂಥವ್ರು ಯಾರಂದರೆ ಅನ್ಯ ಜನರು ಯಾರೂ ಅಲ್ಲ. ಅನ್ಯ ಜನರಿಗೆ ಅವರು ಯೇಸುಪ್ರಭು ನಂಬಿಲ್ಲ, ಅವರು ಯೇಸುಪ್ರಭು ಶಿಲುಬೆಗೆ ಅವರು ಹಾಕೋದಿಲ್ಲ. ಯಾರಾಗ್ತಾರ ಇಲ್ಲಿ ಶಿಲುಬೆಗೆ ವಿರೋಧವಾಗಿ ಅನೇಕರು ಏನು ಹೇಳ್ತಾರೆ ನಮ್ಮಲ್ಲಿ ಲಕ್ಷ್ಯಕ್ಕೆ ತಂದುಕೊಳ್ಳರಿ. ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ. ಏನು ಮಿಸ್ಟೇಕ್ ಆದ್ರೆ ನಿಮಗೆ ಮನಸ್ಸು ಕೊಟ್ಟು ಮನೆಗೋಗಿ ಯಾವಾಗ ಆಲೋಚನೆ ಮಾಡಿದೆ, ಏನು ಮಿಸ್ಟೇಕ್ ಆಗಿರ್ಬೋದು ಇಲ್ಲಿ? ಇವ್ರು ಯಾಕೆ ಶಿಲುಬೆಯಾಗಿ ನಡೀತಾರೆ? ಇವರು ಶಿಲುಬೆಗೆ ವಿರೋಧವಾಗಿ ನಡೀತಾರೆ ಅಂತವರು. ಎದಕ್ಕೆ ಈ ಸಂದರ್ಭ ಪೌಲವ್ರು ಯಾಕೆ ಪ್ರಸ್ತಾವನೆ ಮಾಡ್ತಾರಲ್ಲ? ಇದು ಎಂಥ ಪ್ರಸ್ತಾವನೆ ನೀವು ಬೇಸ್ ಗಮನಿಟ್ಟು ಕೇಳ್ರಿ. ಎಂಥ ಪ್ರಸ್ತಾವನೆ ಅಂತಂದರೆ ನೀವು ಸುಮ್ಮನೆ ತಗೋಕೆ ಹೋಗ್ಬೇಡ್ರಿ. ಅಲ್ಲಿ ಪೌಲ್ ಅಂತಂದರೆ ನಾನು ಆಳುತ್ತಾ ಹೇಳುತ್ತೆ ಅಂದರೆ ಎಷ್ಟು ದುಃಖ ಮನುಷ್ಯನ ಆಳ್ಬಾರ್ತಾರೆ. ಅದರಲ್ಲಿ ನಮ್ಮ ನಾಟಕ ಕಂಪನಿಗಳು ಆಳು ಕಣ್ಣ ನೀರಲ್ಲ, ನಮಗೂ ಯಾವ ಬೆಲೆ ಇಲ್ಲಾರ್ದ ಆಳುಗಳು ನಮಗೂ ಸುಮ್ಮನೆ ಡೋಕರ್ ಆಳು ಬರ್ತಿರ್ತಾರೆ ನಮಗೆ ಅವಲ್ಲ. ಆದರೆ ಇಲ್ಲಿ ಪೌಲು ನಿಜವಾಗಲೂ ಪೌಲನ ಕಣ್ಣ ನೀರು ಬಂದವಂತಂದರೆ, ಪೌಲನ ಕಣ್ಣು ನೀರು ಯಾಕೆ ಬರ್ತಾವಂತಂದರೆ ಶಿಲುಬೆಗೆ ಹಾಕಿರ್ತಕ್ಕಂಥ ಕ್ರಿಸ್ತನ ನೋಡಿಕೆಸಿಂದ ಅದಕ್ಕೆ ಹಾಕಿರ್ತ ಅವಮಾನ ನೋಡಿ ಅಲ್ಲಿ ಆಗಿರ್ತಕ್ಕಂಥ ಆ ಕಣ್ಣೀರು ಅಂದರೆ ಇವರು ಮತ್ತೆ ತಿರುಗಿ ಹಂಗೆ ಮಾಡ್ತಾರಂತ ಕಣ್ಣೀರತ್ಗ ಬರಕತ್ತವ. ನಾನು ತಿರುಗಿ ನಿಮ್ಮ ಅಳತಾಗಿ ಹೇಳ್ತೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ನೀವು ಅವ್ರಂಗೆ ಆಗಬೇಡ್ರಿ ಅಂತ ಹೇಳಿಕೆಸಿಂದ ಒಬ್ಬ ದೈವಜನಿಗೆ ಅಂದರೆ ಪೌಲ ಕಣ್ಣ ನೀರು ಬರ್ತಾವಂತಂದರೆ ಅಷ್ಟು ಸುಲಭವಾಗಲ್ಲ. ಆತಗ ತನಗೆ ಹೊಡೆದ್ರೆ ಕಣ್ಣ ನೀರು ಬರಲಿ. ನಿಮ್ಗೆ ಗಮನ ಇಟ್ಕೊಳ್ರಿ. ನೀವು ಆತನ ಶರೀರಕ್ಕೆ ಕಷ್ಟ ಕೊಟ್ಟರು, ಶರೀರಕ್ಕೆ ಬಾಧ ಕೊಟ್ಟರು, ಕಣ್ಣ ನೀರು ತರಲಿರ್ತಕ್ಕಂಥಲ್ಲ ಪೌಲು. ಕ್ರಿಸ್ತನ ಬಿಡ್ತಕ್ಕಂಥ ಪೌಲು ಆತ ಊಟ ಇಲ್ಲ ಅಂತಾನೆ ಆಳು ಬಂದದನ, ಬಟ್ಟೆ ಇಲ್ಲ ಅಂತ ಆಳು ಬಂದದನ, ಏನಿಲ್ಲ ಅಂತ ಆಳು ಬಂದಿಲ್ಲ ನಮ್ಮ ಹೇಳಿರ್ತಗ. ಊಟಕ್ಕ ಬಟ್ಟೆಗೆ ಕಷ್ಟಕ್ಕ ಬಾಧಕ ಅಂಜಂತದ್ದ ಆತನ ಇದಲ್ಲ ರೀ ಪೌಲತನು. ಊಟ ಇಲ್ಲಂದ್ರೆ ನಗತಾನ ಆತನು, ನಿದ್ದೆಲ್ಲ ನಗತಾನ, ಬಟ್ಟೆ ಇಲ್ಲ ನಗತಾನ ಆತನು. ಕ್ರಿಸ್ತನ ಬರ್ತಾವ ಸೈನಿಕನ ಪೌಲು. ಇಂಥ ಲೋಕ ಸಂಬಂಧದ ಅಂತ ಹಂಚಿಕತ್ತ ಅತ್ತಲ್ಲ. ಇವತ್ತು ನಮ್ಮಂತ ಏಡಿಗಳಲ್ಲ. ಇವತ್ತ ನಮ್ಮ ಒಂದು ಜೊತೆ ಬಟ್ಟಿಲ್ಲ ಅಂದರೆ ನಾವು ಇದು ಪ್ರಾರ್ಥನೆ ಹಿಂದೆ ಮುಂದೆ ನೋಡ್ತೀವಿ. ನಾವು ಕೂಳಿಲ್ಲ ಅಂತಂದರೆ ನಾವು ಹೆಸರೇ ಇಲ್ಲ, ನಾವು ಹೋಗಿ ಯಾರನ್ನು ಊಟ ಹಾಕಿಲ್ಲ ಅನ್ಕೋ, ಪ್ರಾರ್ಥನೆಗೆ ಹೋಗಿದ್ದಪ್ಪ, ನಮಗೆ ಊಟ ಹಾಕಿಲ್ಲಪ್ಪ, ಹೋಗಿದ್ದಪ್ಪ, ಕಾಣಿಕೆ ಕೊಟ್ಟಿಲ್ಲಪ್ಪ. ಇದು ನಮ್ಗೋಳಿದು. ಪೌಲನ್ ಹಂಗಲ್ಲ ರತನ. ಕಣ್ಣಾಗಿ ನೀರು ಬಂದವಂತಂದರೆ ಅದು ನೀವು ಒಂದು ಸಲ ಆಲೋಚನೆ ಮಾಡಿ, ಯಾಕೆ ಕಣ್ಣಾಗಿ ನೀರು ಬಂದವತ್ತಗಂತೇಳಿ ಯಾಕೆ ಬಂದು ಹೇಳ್ರಿ? ಅದು ಹೇಳ್ತಾರೆ. ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಿಗೆ ಅಂದರೆ ಇವರು ಮಾಡ್ತಕ್ಕಂಥ ಪಾಪ ಕೃತ್ಯಗಳು ನೋಡಿದಾಗ ಆ ಶಿಲುಬೆ ದಾಸ ಬಂದು ಇವರು ಮತ್ತೆ ವಿರೋಧಿಯಾಗಿ ನಡೀತಾರೆ ಅಂತೇಳಿ ಅದು ಕಳಕತ್ತಂತ ಪೌಲ್. ಅದಕ್ಕೆ ನಾವು ನಂಬಿರ್ತಕ್ಕಂಥ ಕರ್ತನಿಗೆ ಪುನಃ ಇವರು ಗಾಯ ಮಾಡಕತ್ತಾರೆ ಅಂತೇಳಿ, ನಾವು ನಂಬಿರ್ತಕ್ಕಂಥ ಕರ್ತನಿಗೆ ಪುನಃ ಅವಮಾನ ಮಾಡಕತ್ತಾರಂತೇಳಿ ಆಳಕತ್ತಾರಂತೇಳಿ ಪೌಲು. ಯೇಸುಪ್ರಭು ಇವ್ರು ನೋಡಲ್ಲಲ್ಲಿ ನಾನು ಆ ಶಿಲುಬೆಗೆ ಆಗಿರ್ತಕ್ಕಂಥ ಕ್ರಿಸ್ತನನ್ನು ಗಾಯ ವಾಸಿ ಮಾಡ್ಬೇಕಂತ ನಾನಂದರೆ ಶಿಲುಬೆಗೆ ಆಗಿರ್ತಕ್ಕಂಥ ಒಂದು ಕಷ್ಟನ್ನ ಬಾಧನ್ನ ಆತನ ಸುರಿಸಿದ ಅವಮಾನಗಳನ್ನು ನಾನು ಸರಿಪಡಿಸೋದು ಬಂದರೆ ಮತ್ತಾರು ಚಾಲು ಮಾಡಿರಲ್ಲಿ? ಮತ್ತಾರು ಚಾಲು ಮಾಡ್ಯಾರ? ಈ ಜನರು ಮತ್ತೆ ಚಾಲು ಮಾಡ್ಯಾರಂತ. ಇದನ್ನು ಹೇಳಕತ್ತಾನಂತ. ನಾನು ಹೆಂಗನ್ ಮಾಡಿದ್ದು ಬಂದಿರತಕ್ಕಂಥ ಕಷ್ಟನ ನಾನು ಇಳಿಸ್ಬೇಕಂತ ನಾನಂದರೆ ತಿರುಗಿ ಕಷ್ಟ ಕೊಡೋ ಜನರು ಮತ್ತೆ ಇಲ್ಲಿ ಬಂದಾರಲ್ಲ ಅಂತ ಹೇಳ್ತಾನೆ. ಇವತ್ತು ಎಲ್ಲಿ ಬಂದಾರ ಇದು ಹೇಳ್ತಾನಲ್ಲಿ ಓದ್ ಎನ್ಸೋದಮ್ಮ. ಅದನ್ನು ನೀವು ಒಂದೇ ವಚನ ನೀವು ಕಂಠಪಟ್ಟೆ ವರ್ಷಗಳಿದ್ರೆ ನಮ್ಮ ಜೀವಿತ ಸರಿ ಹೋಗಲ್ಲ. ಹಂಗದ ಇವು ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳು ನಡೀತಾರ. ಇದು ಯಾರು ಅಂತಂದರೆ
ಕ್ರಿಸ್ತ ನಂಬಿರುವಂಥ ಹೇಳಕ್ಕಂಥ ಜನರು ನಾಮಕಾರ್ಥ ಕ್ರೈಸ್ತರಂತ ಹೇಳ್ಕೋಬೋದು, ಅಥವಾ ಸುಮ್ಮನೆ ಬಂದು ಕುಂತು ಕಾಲಹರಣ ಮಾಡಿ ಪುನಃ ಆತನಿಗೆ ಸಿಲಿಬೆ ಹಾಕೋದು ಜನರು ಇವರು. ಅಂದರೆ ನಾವಿದ್ದು ನೋಡ್ಕೋಬೇಕಷ್ಟೇ. ಇಲ್ಲಿ ನಾವಿದ್ದೇವೆ ಅಂತೇಳಿ ನಂಬುದು ನಾವು ಹೆಚ್ಚಿಸ್ಕೊಳ್ಬೇಕ್ರಿ. ಇಲ್ಲಿ ನಾವೇನಾದರೂ ಕ್ರಿಸ್ತನ ತಿರುಗಿ ಸಿಲಿಬಿಗೆ ಹಾಕಂಥ ಕ್ಯಾರೆಕ್ಟರ್ ಗುಣ ನಮ್ಮಲ್ಲಿ ಇದೆ ಅಂದ್ಕೊಳ್ರಿ, ದೇವರು ಬಾಧಪಡ್ತಾನ, ಯೇಸು ಕ್ರಿಸ್ತು ಬಾಧಪಡ್ತಾನ, ಅಪೊಸ್ತಲರು ಬಾಧಪಡ್ತಾರೆ. ಯಾವ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲ, ಎರಡು ಕಡೆ ಎರಡು ಕಾಣಿಸ್ತದೆ. ಈ ಕಡೆ ಮ್ಯಾಗಡೆ ನೋಡಿದ್ರೆ ಯಾರು ಕಾಣಿಸ್ತಾರೆ? ನಮ್ಗೆ ಮ್ಯಾಗ ನೋಡಿದ್ರೆ ಯಾರು ಕಾಣಿಸ್ತಾರ? ಮ್ಯಾಗಡೆ ನೋಡಿದ್ರೆ ನಮ್ಗೆ ಕಣ್ಣು ಕಾಣೋದು ಯಾರು? ಮ್ಯಾಗಡೆ ಯಾರಿದಾರೆ? ಮ್ಯಾಗ ಯಾರದಾರ ಹೇಳ್ರಿ? ದೇವರು ಸಿಂಹಾಸನ, ದೇವ್ರು ಕುಂತಾನೆ. ಮತ್ತೆ ಯಾರದಾರ? ಯೇಸು ಕ್ರಿಸ್ತ ಸ್ವಾಮಿಯವರು ದೇವರ ಬಲ ಕುಂತ ಇಬ್ಬರು. ಕೆಳ ನೋಡಿದ್ರೆ ಯಾರು ಕಾಣ್ತಾರೆ ಹೇಳ್ರಿ? ಕೆಳ ನೋಡಿದ್ರೆ ಯಾರು ಕಾಣ್ತಾರ? ಅನೇಕ ಭಕ್ತರು ಎಲ್ಲಿದ್ದಾರೆ? ಈಗ ಪರದೇಶಿಗೆ ಅದಾರ ಅವರು. ಒಂದು ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿ ಎರಡು ಭಾಗಗಳು ನಮ್ಗೆ ಗೊತ್ತು. ಅಂದರೆ ಕೆಳಗಿರ್ತಕ್ಕಂಥವ್ರು ಬಾಧಪಡ್ತಾರೆ, ಮ್ಯಾಗಿರ್ತಕ್ಕಂಥವ್ರು ಬಾಧಪಡ್ತಾರೆ. ಯಾರ ನಿಮಿತ್ತವಾಗಿ? ನಿಮ್ಗೆ ಗೊತ್ತೋದೋ ಗೊತ್ತಿಲ್ಲ, ಬೇಕಾದ್ರೆ ವಾಕ್ಯ ತೆಗೆದುಕೊಂಡ್ರಿ. ಪರಲೋಕದಲ್ಲಿ ದೇವರು ಬಾಧಪಟ್ಟಾಗ ಇವರು ಅಂತಾರ, ಸ್ವಾಮಿ ಇವ್ರಿಗೆ ಕೆಳಗಿದ್ದೇನಂತಂದರೆ, ಸ್ವಾಮಿ ಇವರು ಮಾರ್ಪಡುವುದಿಲ್ಲ, ಇವ್ರ ಜೀವಿತನ ಸರಿ ತಿದ್ದಿಕೊಳ್ಳಲಿ ಇವರು. ಆದರೆ ಇಲ್ಲಿಂದ ಎಲ್ಲಿ ಹೋಗ್ತದ ಪ್ರಾರ್ಥನೆ? ಅದು ಪರದೇಶಗಿರ್ತ ಪ್ರಾರ್ಥನೆ ದೇವ್ರಿಗೆ ಮುಡ್ತದ, ದೇವರಿಂದ ಪರದೇಶಿಗೆ ಮುಡ್ತದ. ಈ ಮಧ್ಯದಿರ್ತಕ್ಕಂಥ ಕಣಕಾಲದ ಪ್ರಪಂಚ ನಾವಿದ್ದೀವಿ. ಇಲ್ಲಿ ಏನು ಹೇಳ್ತಾರೆ? ಅನೇಕರು ಸಿಲಿಬಿಗೆ ವಿರುದ್ಧವಾಗಿ ನಡೀತಾರ ಅಂತ ಹೇಳ್ತಾನೆ. ಏನು ವಿರುದ್ಧವಾಗಿ ನಡೀತಾರ? ಏನಿದೆ ನಡೀತಾರ? ಅದನ್ನು ನಾವು ಹೇಳೋದು ಬೇಡ, ಜನರೇ ಉತ್ತರ ಕೊಡ್ತಾರೆ. ಏನಂತ? ಮೊದಲು ನಿಂದು ನೀನು ಸರಿತಿದ್ದಿಕೆ. ಅಂದರೆ ಇಲ್ಲಿ ವಾಕ್ಯ ಹೇಳೋಕೆ ಹೋಗಿ ಅಂದ್ರೆ ಹೆಂಗಿರ್ತಂದರೆ, ಹಗ್ಗ ಕೊಟ್ಟು ನಾವು ಏನು ಮಾಡ್ತೀವಿ? ಕೈನ ಕಟ್ಟಿಗೊಳಿಸ್ತಕ್ಕಂಥ ಪರಿಸ್ಥಿತಿ ಕ್ರೈಸ್ತರು ಬಂದು. ಇವತ್ತು ಹೇಳೋಕ್ಕೆ ನೀಟಾಗಿ ಹೇಳ್ತಾ, ಹಂಗೆ ಹೇಳ್ತೀವಿ, ಹಿಂಗೆ ಹೇಳ್ತೀವಿ ಅಂತ ಹೇಳ್ತೀವಿ. ಇವತ್ತು ಭಾಳ ಮಂದಿ ನಾನು ಸ್ಟೇಟಸ್ ಅದೇ ನೋಡಕತ್ತೀನಿ. ಈತ ಎಂಥ ಮಾತಾಡ್ತಾ ನೋಡಿತ, ಯಾರು ಪಾಸ್ಟ್ ಅಂತ್ರಿ, ಎಂಥ ಮಾತಾಡ್ತಾ ನೋಡಿರ್ತ. ಎಂತ ಮಾತಾಡ್ತಾನ? ದೇವರು ಭಾಳ ಚೆನ್ನಾಗಿ ಮಾತಾಡ್ದ. ಯೂಟ್ಯೂಬೆಲ್ಲ ಪ್ರಸಂಗ ಆಯಿತು. ಆದರೆ ಆತ ನಡವಳಿಕೆಯಲ್ಲಿ ಈತ ಯಾರು ಕಣ್ಣಿಗೆ ಬೇಸಿತ್ತೇನೋ? ಈತ ಯಾರು ಕಣ್ಣಿಗೆ ಬೇಸಿತ್ತು? ಕಂಡು ಯಾರು ಕೂಡ ಬೇಸಾಗತ್ತೀವಿ? ನೀವು ಭಾಳ ಮಂದಿ ಪೋಸ್ಟರ್ ನೋಡ್ತಾರೆ. ನಾವು ಪೋಸ್ಟರ್ ಅನೇಕ ಮಂದಿ ಪಾಸ್ಟರ್ ಫೋಟೋ ಹಾಕಿರ್ತೀವಿ ನಾವು. ಅಂದರೆ ಇವ್ರು ಅನ್ಕೊಂಡಿರ್ತಾರೆ, ಇವ್ರು ದೇವ್ರ ನಂಬ್ಯಾರ, ನನ್ನ ಪೋಸ್ಟರ್ ಚೆನ್ನಾಗಿ ಕಾಣ್ತಂತೆ, ಎಲ್ಲರೂ ನೋಡ್ತಾರೆ ಅಂತೇಳಿ ಇವ್ರು ಆಕ್ಸಿಡೆಂಟ್ ಇರ್ತಾರೆ. ಆ ಜನರು ಏನಂತಾರ? ಇವನಷ್ಟು ಕಳ್ಳ ಯಾರು ನೋಡಪ್ಪ. ಅಂದರೆ ಏನು ಮಾಡ್ತಾರೆ? ಫೋಟೋ ಹಾಕ್ಕೊಂಡು ನಾವು ಎಲ್ಲರೂ ಕೂಡ ಏನು ಮಾಡ್ದಂಗೆ ಆಗ್ತದ? ಬೈಸ್ಕೊಂಡ ಪರಿಸ್ಥಿತಿ ಬಂದಿವೆ. ನಮಗೆ ಗೊತ್ತಿಲ್ಲ. ನಾವು ನನ್ನ ಫೋಟೋ ಹಂಗೈತಿ ನೋಡಿ, ನನ್ನ ಫೋಟೋ ಹಂಗಂತಿದ್ದು ಎಲ್ಲ ಅಂತಿದ್ದ. ಇವನಷ್ಟು ಕುಡುಕೆ ಯಾರು ನೋಡಪ್ಪ? ಇವನು ಹೆಂಗಿದಾನಂತಂದರೆ ಹೇಳೋದೊಂದು ಮಾಡೋದೊಂದು. ಇವನಷ್ಟು ವಂಚಿಗಾರಲ್ಲ. ಅಂದರೆ ನಾವೇನು ಮಾಡಿ ನಮ್ಗೆ ಅನಿಸ್ತಂದ್ರೆ, ನಾವು ಫೋಟೋ ಕೇಳ್ತಿರ್ತಾನೆ, ನನ್ನ ಫೋಟೋ ಹಾಕ್ಕೊಂಡು ಹಂಗೆ ಕೊಡ್ತೀವಿ. ಜನರಿಗೆ ಗೊತ್ತಿಲ್ಲ ರಿಸಲ್ಟ್ ಏನು ಕೊಡ್ತಾರಂತ ನಮಗಿಲ್ಲಿ. ಫೋಟೋನ ಹಾಕ್ಸ್ಕೊಂಡೆ ಚೆನ್ನಾಗಿತ್ತೇನೋ. ನಾವು ಏನು ಅಂದರೆ ಫೋಟೋ ಹಾಕ್ಸ್ಕೊಂಡು ಜನರ ಮಧ್ಯೆ ಬಂದು ಜನರಿಗೆ ವಾಕ್ಯ ಕೇಳಿ. ಭಾಳ ಮಂದಿ ರೀ, ನಮ್ಮ ಮನೆಗೆ ಬೇರೆ ಯಾರಲ್ಲ, ನಮ್ಮತ್ತನೇ ನಮ್ಮ ಮನೆ ಪ್ರಿನ್ಸಿಪಲ್ ಅಂದ್ಕೊಳ್ರಿ. ಯಾಕಂದರೆ ಮೈಕಲ್ಲಿಂದ ವಾಕ್ಯ ಕೇಳ್ತಾ ಇಂದ ಎಲ್ಲ ಮಂದಿ ಅನ್ನಕತ್ತಾರೆ, ಇವನಷ್ಟು ಕಳ್ಳ ಯಾರಿಲ್ಲ ಅಂತೇಳಿ. ಇದು ಬೇಕಿತ್ತಾ? ನಮ್ಮನ್ನು ನೋಡಿ ಯಾರು ಅನಿಸ್ತಾರೆ? ನಮ್ಮನ್ನು ನೋಡಿ ಯಾರು ಅನುಸರಿಸ್ತಾರೆ ಹೇಳ್ರಿ? ಹೇಳ್ರಿ? ಇವತ್ತು ನಾನು ಯಾಕೆ ಮಾತು ಹೇಳ್ತಂದರೆ, ನಾವು ನಮ್ಮ ಜೀವಿತದಲ್ಲಿ ಕೂಡ ಮಾತು ಕಮ್ಮಿ ಆದ್ರೆ ಬರಲ್ಲ, ನಡವಳಿಕೆ ಭಾಳ ಚೆನ್ನಾಗಿರೋ. ಪೌಲ್ ಅಂತ ನನ್ನ ನೋಡಿ ಅನುಸರಿಸ್ತೀರಿ ಅಂತಂದ್ರೆ ಆತನ ಹೆಂಗಿರ್ಬೋದು ಹೇಳ್ತಾನ? ಪೌಲನ ಗುಣ, ಆತನ ಮನಸ್ಸು, ತ್ಯಾಗ ಒಂದು ಸಾರಿ ಮನಸ್ಫೂರ್ತಿಯಾಗಿ ಅನಿಸಿದ್ರೆ ನಮ್ಮ ಜೀವಿತ ಹೆಂಗೆ ಆನಂದ ಇರ್ತದೆ ಗೊತ್ತಿರೋದು? ಎಷ್ಟು ಆನಂದ ಇರ್ತದೆ ಗೊತ್ತದ? ಒಂದು ಸಲ ಅನುಸರಿಸಿ ನೋಡ್ರೆ ಗೊತ್ತಾಗ್ತೇನೆ ಅಂತ. ನಾನು ಬದುಕಿದ್ರೆ ಕ್ರಿಸ್ತನಿಗಾಗಿ. ಅಂದರೆ ನನ್ನದಂತರೂ ಏನಿಲ್ಲ, ನನ್ನದಂತರೂ ಏನಿಲ್ಲ ರೀ. ಹೆಂಗಂದ್ರೆ ದಿನಿತಾರೆ ಪೌಲಿಗೆ ಅಂದರೆ, ಇವತ್ತು ವಾಕ್ಯಕ್ಕೆ ಎಲ್ಲಿ ಹೋಗ್ಬೇಕು, ಯಾಕೆಲ್ಲ ಪ್ರಾರ್ಥನೆ ಎಲ್ಲಿ ಹೋಗ್ಬೇಕು, ಯಾರು ಏನು ಹೇಳ್ಬೇಕಂತೆ ಈ ಒಂದು ಆಸೆಯಾಗ ದಾರಿ ಟೈಮ್ನಾಗ ಎಲ್ಲಿ ಮಕ್ಕಂತಾನೋ ಗೊತ್ತಿಲ್ಲ, ಎಲ್ಲಿ ಇರ್ತಾನೋ ಗೊತ್ತಿಲ್ಲ, ಮನೆ ಮಠ ಅಂತರೂ ಇಲ್ಲವೇ ಇಲ್ಲ. ಮೊದಲು ನೀವು ದಾರಿಗೆಲ್ಲ ಪ್ರಾರ್ಥನೆ ಹೋಯ್ತು ನೋಡ್ರಿ,
ಅಲ್ಲಿ ನೀರು ಸಿಗಲ್ಲ ಏನು ಸಿಗಲ್ಲ ಅವೆಲ್ಲ ಬಗ್ಗೆ ಅವೆಲ್ಲ ಲೆಕ್ಕಿಸಲ್ಲ, ಆನಂದವಾಗಿ ಗೊತ್ತಿರ್ತಾನೆ ಆತನ ತನ್ನ ಭಕ್ತಿ ಜೀವಿತದಲ್ಲಿ ಹೆಂಗದನಂತಂದರೆ ದೇವರು ಮಚ್ಚುವಂತ ಕ್ರಿಸ್ತನ ಅದಕ್ಕೆ ಆತನ ಆಡ್ಸ್ಕೊಂಡನನ್ನು. ಅದಕ್ಕೆ ಆನನೇ ಅಂತಾನ ಏನಂತಂದರೆ, ಪ್ರಭುವೇ ನೀನು ಅತಿಗೋಗಿ ಕಣ್ಣು ಕೊಡಂತಿದೆ, ಅತಿಗೋಗಿ ಪ್ರಾರ್ಥನೆ ಮಾಡಂತಿದ್ದಲ್ಲ, ಆತ ನಿಮ್ಮನ್ನು ಕ್ರೈಸ್ತರು ನೋಡಿದ್ರೇ ಹೊಡೆದುಕೊಳ್ಳಕತ್ತಾನ, ಆತನಿಗೋಗಿ ಪ್ರಾರ್ಥನೆ ಮಾಡ್ದಂದ. ನಿನಗೆ ಗೊತ್ತಿಲ್ಲ, ಆತನ ಸಿಟ್ಟು ಮಾತ್ರ ನಿನಗೆ ಗೊತ್ತದ, ಆದರೆ ಆತ ಎಂಥದಂತೇಳಿ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತ ಅಂತ ಹೇಳ್ತಾನೆ. ನೀವು ಆತ ನಾನು ಆಡ್ಸ್ಕೊಂಡಿನಿ ಹೋಗಂತ ಹೇಳ್ತಾನೆ. ಯಾರನ್ನ? ಸೌಲನ್ನ ನಾನು ಆಡ್ಸ್ಕೊಂಡಿನಿ. ಆತ ಸೌಲಿನೇ ಅಲ್ಲ, ಇನ್ಯಾರು ಆತ ಹೆಸರೇನು? ಪೌಲ ಅವ್ರು ಪಡ್ತದ. ಪೌಲನ್ನ ನಾನು ಹೆಂಗೆ ನನಗೆ ಗೊತ್ತದ ಅಂತ ಹೇಳ್ತಾನೆ. ಯಾರು ಸಾಕ್ಷಿ? ಪೌಲು ಯಾರು ಸಾಕ್ಷಿ ಕೊಡ್ತಾರೆ? ಯೇಸುಪ್ರಭು ಸಾಕ್ಷಿ ಕೊಡ್ತಾನೆ. ಪೌಲು ಎಂಥ ವ್ಯಕ್ತಿ ನನಗೆ ಗೊತ್ತದ ಅಂತ ಹೇಳಿ ಕಿಸ ನೀನು ಹೋಗಿ ಪ್ರಾರ್ಥನೆ ಮಾಡಿ ಅಷ್ಟೇ. ನೀನು ಯಾವಾಗ ಯೇಸು ಕ್ರಿಸ್ತ ಪೌಲನ್ನ ಆರಿಸ್ಕೊಂಡು ಏನ್ರಿ, ಪೌಲಿಗೆ ಏನಾದರೂ ಯೇಸುಪ್ರಭು ವಾಕ್ಯ ಹೇಳಿದ್ನ ನೋಡಿ ತೋರಿಸಲ್ಲ, ಬೈಬಲಾಗ ಐತಾನೆ. ಯೇಸು ಕ್ರಿಸ್ತ ಅವರು ಆಗಿರ್ಬೋದು, ಅಪೊಸ್ತಲರೇ ಆಗಿರ್ಬೋದು, ಪೌಲಿಗೆ ಯಾರನ್ನ ವಾಕ್ಯ ಹೇಳಿದ್ರ? ಏನಿಲ್ಲ. ಪೌಲು ಎಲ್ಲಿಗೆ ಹೊಂಟಿದ್ದ? ತಾರ್ಸು ಅಂದರೆ ಯಾವ ಒಂದು ಊರಿಗೆ ಆತ ಏನು ಮಾಡ್ತಿರ್ತಾನೋ, ಜನಗಳನ್ನು ಸಾಯಿಸೋದಕ್ಕೆ ಆತ ಹೋಗ್ತಿರ್ತಾನೆ. ಅಲ್ಲಿ ದರ್ಶನ ಕೊಡ್ತಾನೆ. ಯೇಸುಪ್ರಭು ಏನಂತಂದರೆ ಅದೇನು ಕೇಳ್ತಾನೆ ಅಲ್ಲಿ? ಸೌಲ ಸೌಲ ನನ್ನನ್ನು ಯಾಕ ಹಿಂಸಿಸ್ತಿದೆ? ಸ್ವಾಮಿ ನಾನು ಯಾಕೆ ನಿನ್ನೆ ಯಾವಾಗ ಹಿಂಸಿ? ನೀನು ಯಾರು ಸ್ವಾಮಿ ಅಂತ ಹೇಳ್ತಾನೆ. ನೀನು ಯಾರನ್ನ ಹೊಡಿಬೇಕು, ಯಾರನ್ನ ಕೊಲ್ಲಬೇಕಂತ ಬರೋಕತ್ತಿದ್ದು ಆ ಕ್ರಿಸ್ತನೇ ನಾನು. ಸ್ವಾಮಿ ನಾನು ನಿನಗೆ ಹಿಂಸೆ ಕೊಡಕತ್ತೀನಿ, ನಿನಗೆ ಬಾಧ ಪಡಿಸಕತ್ತೀನಿ, ನಿನಗೆ ಅವಮಾನ ಪಡಿಸಕತ್ತೀನಿ ಅಂಥೇಳಿ ಅಲ್ಲಿ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪ ಪೌಲು ಅದು ಮನಸ್ಫೂರ್ತಿಯಾಗಿ ಪಶ್ಚಾತ್ತಾಪ ಅದು. ಅಲ್ಲಿ ಪೌಲು ಏನು ಅಂತಾನಲ್ಲ, ಸ್ವಾಮಿ ನಾನು ನಿನಗೆ ಈ ಥರ ಮಾಡಿನೇ. ಆ ಪಶ್ಚಾತ್ತಾಪ ಎಂಥದಂದರೆ ಆ ಒಂದು ಸರ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪ ಸಾಯವರೆಗೂ ಕೂಡ ಅದು ಪಶ್ಚಾತ್ತಾಪ ಹಂಗೆ ಐತಿ. ಅಮ್ಮ ನಾನು ಹೆಂಗೆ ಮಾಡ್ದಲ್ಲ, ನಾನು ಮಾಡಿರ್ತಕ್ಕಂಥ ಪ್ರತಿಫಲ ಹೆಂಗೆ ತೀರಿಸ್ಬೇಕಂತೇಳಿ ದಿನನಿತ್ಯಲ್ಲ ಪೌಲು ಆಲೋಚನೆ ಮಾಡ್ತಾನೆ. ಒಂದೇ ಒಂದು ಸಾರಿ ಇವತ್ತು ನಮಗೆ ಯೇಸುಪ್ರಭು ಹೆಸರು ವಾಕ್ಯ ಹೇಳ್ರಿ. ಹೋಲಿ ಎಷ್ಟು ಮಂದಿ ಬೋಧಕರ ವಾಕ್ಯ ಅದನ್ನು ಹೇಳ್ರಿ. ನಮಗೆ ಎಷ್ಟು ಮಂದಿ ಬೋಧಕರ ವಾಕ್ಯ ಹೇಳ್ಯಾರ? ನಮಗೆ ಅಂಜದು ಎಷ್ಟು ಮಂದಿ ಬೋಧಕರು ವಾಕ್ಯ ಹೇಳಿರ್ಬೋದು. ಅಂದರೆ ಬೋಧಕರ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ತಂದು ಪರಿಶುದ್ಧಾತ್ಮದ ಯೇಸುಪ್ರಭು ಮಾತಾಡೋಣ, ಇಲ್ಲಂತಿಲ್ಲ, ಖಚಿತವಾಗಲ್ಲ. ಅದು ಎಷ್ಟು ಮಂದಿ ವಾಕ್ಯ ಹೇಳಿದ್ರೆ ನಮಗೆ? ನೀವು ಎಷ್ಟು ಮಂದಿ ವಾಕ್ಯ ಕೇಳಿದ್ರಿ? ನೀವು ಎಷ್ಟು ಮಂದಿ ಸೇವಕರ ಮುಂದೆ ವಾಕ್ಯ ಕೇಳಿ? ನಾವು ಅಂಜದು ಹೇಳ್ರಿ ಎಷ್ಟು ಮಂದಿ? ಒಂದಿಬ್ಬರು ಮುಂದೆ ವಾಕ್ಯ ಕೇಳಿವ ನಾವು? ಎಷ್ಟು ಮಂದಿ ಮೂಲಕ ವಾಕ್ಯ ಕೇಳಿರ್ಬೋದು ನಾವು? 100 ಮಂದಿ ಆಗಿರೋ ಗೊತ್ತಿಲ್ಲ. 100 ಮಂದಿ ಮುಂದೆ ವಾಕ್ಯ ಕೇಳಿವಿ, ಎಲ್ಲ ಮೀಟಿಂಗು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಇನ್ನೂ ನಮ್ಮ ಬದುಕು ಸರಿ. ಅಂದರೆ ಒಂದೇ ಸಲ ಕೇಳಿರ್ತಕ್ಕಂಥ ಪೌಲ್ಯಂಗ ಮಾರ್ಪಡಿಸ್ಕೊಂಡ ಅಂದರೆ ನಾವೆಂಥವ್ರು ಹೇಳ್ರಿ? ನಾವು ಒಂದೇ ಸಾರಿ ಪಶ್ಚಾತ್ತಾಪಟ್ಟಿರ್ತಕ್ಕಂಥ ಪೌಲು ಮನಸ್ಸಿಗೆ ಇರ್ತಕ್ಕಂಥ ಗಾಯ ಆತನ ಜೀವಿತವರೆಗೂ ಹಂಗೆ ನನ್ನ ಕ್ರಿಸ್ತ ಅಂದರೆ ಇಷ್ಟೆಲ್ಲ ಅನುಭವಿಸಿ ನಾವು ಕೊನೆಯವರು ಹತ್ಗಂತ ತಾನಾಳದಲ್ಲಿ ಎಲ್ಲರೂ ರಕ್ಷಿಸ್ತಕ್ಕಂಥ ಎಲ್ಲರಿಗೋಸ್ಕರ ಹತ್ಗಂತ ಹೋದ ಪೌಲು. ಇದೇ ಕೆಲಸ ಮಾಡಕತ್ತಾನಲ್ಲಿ. ನಾನು ಅಳುತ್ತಾ ಹೇಳ್ತೀನಿ, ನೀವು ನನ್ನ ನೋಡಿ ಅನಿಸ್ತಾರೆ ಸರಿ. ಯೇಸುಪ್ರಭು ಎಂತಂದರೆ ನಾನು ಒಂದೇ ಸಾರಿ ಕೇಳಿ ನನ್ನ ಮನಸ್ಸು ಮಾರ್ಪಡಿಸ್ಕೊಂಡಿನಿ. ನಾವೇನ್ರಿ ವಾರ ಕೇಳ್ತೀವಿ, ದಿನ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಒಂದೇ ಒಂದು ಮಾತು ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡೋ ಒಂದು ಅರ್ಹತೆ ಈಗೈತೆ ನಮ್ಮ ಜೀವಿತ ಬರೋದು. ಒಂದೇ ಒಂದು ಸಾರಿ ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ಮಾತಾಡಿಸೋ ಮೇಲೆ ಬರೋದು. ವಾಕ್ಯ ಕೇಳ್ಕೊಂತ ನನ್ನಲ್ಲಿ ದೋಷ ಬೆಳೀತಂದರೆ ಈಗ ನಾವು ಕ್ರಿಸ್ತಿಗೆ ಸಿಲುಬೆಗೆ ವಿರೋಧಿಯಾಗಿ ನಡ್ಕೊಳ್ತಕ್ಕಂಥರನ್ನ ಯಾರು ನೀವು ಹೇಳ್ರಿ? ಹೇಳ್ತಾನಲ್ಲಿ ಅನೇಕರು ಕ್ರಿಸ್ತನ ಸಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಈಗ ನಾವು ಕ್ರಿಸ್ತನಿಗೆ ಸಿಲುಬೆಗೆ ವಿರೋಧಿಯಾಗಿ ನಡೀತೀವೋ ನಡೆಯಲ್ಲ ನೀವೇ ನೋಡಿ ಕೇಳ್ರಿ, ನಂದು ನಾನೇ ನೋಡಿ ಕೇಳ್ತೀನಿ. ಈಗ 5 ಹೇಳ್ರಿ. ಈಗ ಕ್ರಿಸ್ತ ಅಂದರೆ ಯೇಸು ಕ್ರಿಸ್ತ ಸಿಲುಬೆಗೆ ವಿರುದ್ಧವಾಗಿ ನಡಿತೀವಿ, ನಡೆಯಲ್ಲ. ಅಂದರೆ ಯೇಸು ಪ್ರಭು ಹೇಳ್ತಕ್ಕಂಥ ಮಾರ್ಗದಲ್ಲಿ ನಡೆದಲ್ಲ ಅನ್ನೋಕ್ಕೋ ನಾವು ವಿರೋಧಿಗಳೇ ಆಗಿರ್ತೀವಿ. ಆಗಿರಲ್ಲ. ಅದಕ್ಕೆ ಹೇಳ್ತಾನೆ, ದಯಮಾಡಿ ನನ್ನನ್ನು ನೋಡಿವು ಅನುಸರಿಸ್ರಿ. ಫಿಲಿಪ್ ಸಂಘದವ್ರು ನನ್ನ ನೋಡಿ ನೀವು ಅನುಸರಿಸ್ರಿ. ನಾನು ಯಾರಿಗೆ ಅನ್ಯಾಯ ಮಾಡಲ್ಲ, ಯಾರಿಗೆ ಮೋಸ ಮಾಡಲ್ಲ. ನಾನು ಹೆಂಗೆ ನಡಕೈತಿ ನೋಡು, ನಾನು ಮಾತಾಡೋಕೆ ಹೆಂಗೆ ನೋಡು.
ನಾನು ಯಾರ ಸಂಗಡ ಹೆಂಗಿದ್ದೀನಿ ನೋಡು, ನಾನು ಎಲ್ಲರಿಗೆ ಹೆಂಗೆ ದೀನೋತ್ತ ಕಾಣಕೈತಿ ನೋಡು, ಎಲ್ಲರಿಗೆ ಮನಸ್ಫೂರ್ತಿಯಾಗಿ ನನಗೆ ಯಾವ ರೀತಿ ಪ್ರೀತಿಸಕೈತಿ ನೋಡು, ನನ್ನ ಮನಸ್ಫೂರ್ತಿಯಾಗಿ ಮೇನ್ ಎಲ್ಲದಕ್ಕಿಂತ ಮೇನು ನಾನೆಷ್ಟು ವಾಕ್ಯಕ್ಕೆ ಅಧೀನವಾಗಿ, ಅಂದರೆ ವಾಕ್ಯಕ್ಕೆ ಅಂದರೆ ಯೇಸು ಕ್ರಿಸ್ತ ಅಧೀನಾಗಿ ನಡೆಯಕತ್ತೀನೋ ನೀವು ಅದನ್ನೇ ಮಾಡಿರಿ, ಅದನ್ನೇ ಮಾಡುತ್ತಾ ಹೋಗ್ರಿ ಅಂತ ಹೇಳ್ತಾನೆ ಪೌಲಲ್ಲಿ. ಅದಕ್ಕೆ ದುಃಖ ಎಷ್ಟು ದುಃಖ ಇದೆ ಅಂತ ನೋಡ್ರಲ್ಲಿ ಓದ ಮಿಸಲೋದು. ಅನೇಕರು ಕ್ರಿಸ್ತನ ಶಿಲ್ವೆ ವಿರುದ್ಧವಾಗಿ ನಡೀತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟು ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳ್ತೀನಿ, ಅಳುತ್ತಾ ಹೇಳ್ತೀನಿ. ಅಂದರೆ ನಕ್ಕಂತ ಅಂತ ಹೇಳಿ ನಿಮಗೆ ಕೇಳ್ತಾರೆ ಗೊತ್ತಿಲ್ಲ, ನನಗೆ ಹತ್ಗಂತ ಹೇಳಿದ್ರೆ ಕೇಳ್ತಾರೆ ನೀವು, ನಾನು ಹತ್ಗಂತ ಹೇಳ್ತೀನಿ ಕೇಳ್ತಾರೆ ನೀವು. ಪಾಪ ಕೃತ್ಯಗಳು ಅಂದರೆ ಲೋಕ ಸಂಬಂಧ ಕೆಲಸ ನೀವು ಮಾಡಬೇಡ್ರಿ, ಮಾತಾಡಬೇಡ್ರಿ. ನಾನು ಹೇಳ್ದಂಗೆ ಕೇಳವಲ್ತು, ಅದು ನನ್ನ ದುಃಖದಿಂದ ಹೇಳ್ತೀನಿ, ಮನಸ್ಪೂರ್ತಿ ಅಪ್ಪಿ ಈ ಕಡೆ ಬಾ ಅಂದರೆ ನಾನು ಅಳ್ತಾ ನಿಮಗೆ ಈಗ ಕೂಡ ಮನಸ್ಸು ಕರೀಲಿ ಹಂಗೆಲ್ರಿ. ಪೌಲರು ಅಳಂತ ಹತ್ಗಂತ ಹೇಳಿದ್ರು ಕೂಡ ಮನಸ್ಸು ಕರೀಗಿಲ್ಲ ಅಂತಂದರೆ ನಮ್ಮ ಜೀವಿತ ಹೆಂಗೆ ಸರಿಯುತ್ತೆ ಹೇಳ್ರಿ, ನಮ್ಮ ಬದುಕು ಹೆಂಗೆ ಸರಿಯುತ್ತೆ ಹೇಳ್ರಿ. ಬೇಸ್ ಆಲೋಚನೆ ಮಾಡಿಕೊಳ್ಳ್ರಿ. ನಾನು ಕ್ರಿಸ್ತನ ಅನುಸರಿಸಿ ನಡೆದ ನೀವು ಕೂಡ ನನ್ನ ನೋಡಿ ಅನುಸರಿಸಿ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತೇನೆ, ಒಬ್ಬ ಭಕ್ತನ ನೀವು ಮಾದರಿ ಮಾಡಿಕೊಳ್ಳ್ರಿ. ನೀವು ಯಾರೇನು ತಗೊಳ್ರಿ, ಈಗ ಬೇಡ, ಮತ್ತು ಈಗಿನ ತಗೋಬೇಡ್ರಿ, ಈಗಿನ ಯಾರನ್ನೂ ಹೆಸರು ತಗೋಬೇಡ್ರಿ. ಯಾರನ್ನ ತಗೋಬೇಕು ನಾವು? ದೇವರು ಯಾರನ್ನ ಪರದೇಶ ಸೇರ್ಸನೋ ಅವರು ನಾವು ತೆಕ್ಕೊಳ್ಬೇಕು. ಯಾರು ಹೋಗಿರ ಅಂತೇಳಿ ನಮ್ಮ ಬೈಬಲಾಗ ನಮಗೈತೆ, ಯಾರು ಹೋಗ್ಯಾರ ಅಂತೇಳಿ ನಮಗೆ ಬೈಬಲಿಗೈತೆ. ಈಗಿರ್ತಕ್ಕ ನಟನೆ ಬೇಡ, ಈಗಿರ್ತಕ್ಕಂಥವ್ರು. ಈಗ ಯಾರನ್ನ ಸತ್ತಾರ ಅಂದ್ಕೊಳ್ರಿ, ಈತ ಎಲ್ಲಿ ಹೋಗ್ಬಿಟ್ಟನತನೋ, ಎಲ್ಲಿ ಹೋಗ್ಯಾನ? ಪರದೇಶಿಗೆ ಹೋಗ್ಬಿಟ್ಟನ. ನಾವೇನು ನೋಡಿವೆ? ನಮಗೇನು ದೇವ್ರು ಹೇಳಿದ್ನ? ಏನು ಹೇಳಿರ್ತಕ್ಕಂಥ ನಾವು ಯಾಕ್ರಿ ಆತ ಎಂಥ ವಾಕ್ಯ ಹೇಳ್ತನಾಗಿರ್ಬೋದು, ಎಂಥ ಭಕ್ತನಾಗಿರ್ಬೋದು, ಎಂಥ ಸಿಂಗರನಾಗಿರ್ಬೋದು, ಆತ ಪರಲಕ್ಕೆ ಬಂದು ದೇವ್ರು ಹೇಳ್ಯಾನ. ಒಂದು ವೇಳೆ ನಾವು ಸತ್ತಾಗ ನಾವು ಪರದೇಶಿಗೆ ಹೋದಾಗ ಅವಾಗ ಹೇಳಂಬರಿತಿಲ್ಲ ಇದನ್ನ ಅಂತೇಳಿ. ನಾವು ಪರದೇಶಿಗೆ ಹೋಗಿ ಅಂತ ಹೇಳ್ಬೇಕು ಹೊರತು ನಾವೇ ಮುಂಚಿತ ನಾವೇ ಇನ್ನು ದೇವ್ರು ಕಳಿಸಿನೋ ಇಲ್ಲ ಗೊತ್ತಿಲ್ಲ, ನಾವೇ ಪರದೇಶ ನಾವೇ ಕಳಿಸ್ಬಿಟ್ಟು ಪರಲೋಕ ಮತ್ತು ಪರದೇಶ ಡೈರೆಕ್ಟ್ ಪರಲೋಕ ಕಳಿಸೋದು ಭಕ್ತರಿದ್ದಾರೆ ಭಾಳ ಮಂದಿ ಇವತ್ತ. ಅವ್ರ ಸಂಘದಾಗ ಅವರು ಸಂಬಂಧಪಟ್ಟಂತ ಯಾರೋ ಪಾಸ್ಟ್ ಅನ್ಕೋ, ನಮ್ಮ ಪಾಸ್ಟ್ ಅಂತದ್ದು ನಮ್ಮ ಪಾಸ್ಟ್ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ನಾ ತಿಳಿಯೋಬಿಡೋಣ ಈಗ ಪರಲೋಕ ದೇವ್ರು ತಗೊಂಡು ಬಿಡೋಣ, ಪರದೇಶ ಡೈರೆಕ್ಟ್ರ್ ಇದು ಕೊಟ್ಬಿಡ. ಅಂಥ ಸೇವಕಿತ್ತನು, ಅಂಥ ಭಕ್ತಿನಿತ್ತನು, ಅಂಥ ಹಾಡುಗಾರನಿತ್ತನು, ಸಿಂಗರನು. ದೇವ್ರು ನಿರ್ಣಯ ಮಾಡ್ತಾನೆ ನಮ್ಗೆ. ಯಾಕಂದ್ರೆ ದೇವ್ರು ನಿರ್ಣಯ ಮಾಡಿದಾಗ ಒಂದು ನಾವು ಸತ್ತಾಗ ಆತನ ಪರದೇಶಿಗೆ ಹೋದಾಗ ಅವಾಗ ಒಪ್ಪಿಕೊಂಡ್ರೆ ಆತನ ಪರದೇಶಿಗೆ ಬಂದನ ಅಂತೇಳಿ. ಇದು ಮನುಷ್ಯರ ಡಾಂಬಿಕ ಜೀವಿತ ಮಾತಾಡೋ ರೀತಿ ನಮ್ಮ ಮಾತಾಡಿದ ದೇವ್ರು ಒಪ್ಪಲ್ಲ ನಮಗಿಲ್ಲಿ. ದೇವ್ರಿಗೆ ಯಾರನ್ನ ಮುಂದಿಟ್ಟನಂದರೆ ಅನೇಕ ಭಕ್ತರನ್ನ ಮುಂದಿಟ್ಟನ, ಅವ್ರನ್ನ ನೋಡಿ ಅನುಸರಿಸ್ಬೇಕಂತ ನಾವು ಅಷ್ಟೇ. ನೀವು ಯಾರಂತ ಹೇಳಿ ಸ್ತ್ರೀಯರಿಗೂ ಸಿಗ್ತಾರ, ಪುರುಷರಿಗೂ ನಮಗೂ ಸಿಗ್ತಾರ. ನಮ್ಗೆ ಅವ್ರ ನೋಡಿಕೆಸಿಂದ ನಾನು ಹಿಂಗೆ ನಡೆಯಕತ್ತೀನಿ ಹಂಗಿಲ್ಲ ಅಂತೇಳಿ ನಾವು ಕರೆಕ್ಟಾಗಿ ನಡ್ಕೊಂತ ಹೋದರೆ ನಮ್ಮ ಜೀವಿತ ನಮ್ಮ ಮೇಲಾಗ್ತದ, ನಮ್ಮ ಜೀವಿತವನ್ನು ಸಾರ್ಥಕ ಆಗ್ತದ. ಅದಕ್ಕೆ ಹೇಳ್ತಾನೆ ಪೌಲ ಅತ್ಯಂತನ, ನನ್ನ ನೋಡಿ ಅನುಸರಿಸರಾಗಿ ಏನಂತ ಅದೇ ಹೇಳ್ತಾನೆ, ನನ್ನನ್ನು ಅನುಸರಿಸ್ತಾನೆ. ಪೌಲ್ ಹೇಳ್ತಕ್ಕಂಥ ಮಾತಿನಲ್ಲಿ ಅಧೀನವಾಗಿ ಪೌಲ್ ಹೆಂಗೆ ಹೇಳೋನೋ ಹಂಗೆ ನಾನು ಬದುಕ್ತಂತ ನಿರ್ಣಯ ಮಾಡಿಕೊಳ್ತಿರೋ ಅಥವಾ ಕ್ರಿಸ್ತ ವಿರೋಧಿಯಾಗಿ ಸಿಲುಬೆಯಾಗಿ ಪುನಃ ಶಿಲುಬೆ ಆಗ್ತಿರೋ ಅದು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ, ನನ್ನ ಮನಸ್ಸಿಗೆ ಅದು ಗೊತ್ತಿರ್ತದೆ. ಒಂದು ಹೇಳ್ತೀನಿ ಕೇಳ್ರಿ, ಪೌಲಿನಂತೆ ನಾನು ಆಗ್ಬೇಕಂತಂದರೆ ಒಂದು ಸಾರಿ ಪೌಲು ಜೀವಿತದಲ್ಲಿ ಕಂಪ್ಲೀಟಾಗಿ ಆತನ ಮನಸ್ಸು, ಆತನ ಆಲೋಚನೆ, ಆತನ ಜ್ಞಾನ, ಆತನ ತ್ಯಾಗ ಎಲ್ಲವನ್ನು ನಾವು ಏನು ಮಾಡ್ಬೇಕಾಗ್ತದ? ಆಲೋಚನೆ ಮಾಡ್ಬೇಕಾಗ್ತದೆ. ಇಲ್ಲಾಂದರೆ ಬರೀ ತಾತ್ಕಾಲಿಕವಾಗಿ ಪೌಲು ಒಂದು ಮಾತಂದನ, ಏನಂದನ? ನಾನು ಬದುಕಿದಾದರೆ ಕ್ರಿಸ್ತನೇ, ಸತ್ತರೆ ಲಾಭ ಅಂತೇಳಿ. ಆ ಪೌಲ್ ಅದೊಂದು ಮಾತು ಅಂತೇಳಿ ನಾವೆಲ್ಲರೂ ಇಟ್ಕೋದು ಬೇಡ. ಅದನ್ನು ಇವತ್ತು ಭಾಳ ಮಂದಿ ಅಂದರೆ ತಾವಂತಾರೆ, ನಾನು ಬದುಕಿದ್ರೆ ಯಾರ ಸಲ ಬದುಕ್ತೀನಿ? ಕ್ರಿಸ್ತನಿಗೆ. ಸತ್ತ ಯಾರ ಸಲಗೆ? ಕ್ರಿಸ್ತನಿಗೆ. ಮತ್ತು ನೀವು ಆಡ ಎಲ್ಲ ಒಂದು ಸಲ ಕ್ರಿಯೆಗಳು ನೋಡಿದ್ರೆ, ನೀನು ಆಡ ಮಾತು ನೋಡಿದ್ರೆ ಎಲ್ಲ ಕುಡುಗುಡು ಸಾಹಸ ಇರ್ತಲ್ಲಿ. ಅಂದರೆ ನಮ್ಮ ನಡವಳಿಕೆಲ್ಲ ಪಾಪಿಸ್ಟ್ ಸಂಬಂಧಿದ್ದು ಈ ವಚನ ಮಾತ್ರ ತೊಗೊಳ್ತಾನೆ. ಯಾಕೆ ಪೌಲು ತನ್ನ ಜೀವಿತದಲ್ಲಿ ಏನು ನೋಡಿ ಕಂಪ್ಲೀಟಾಗಿ ನೋಡ್ಬೇಕಂತ ನಾವು ಅದನ್ನು ನೋಡ್ಕೊಂಡಾಗ, ಅದನ್ನು ನಡೆದಾಗ, ಅದು ಅನುಸರಿಸಿದಾಗ ಅವಾಗ ನಮ್ಮ ಮನಸ್ಸು ನಾನು ಪೌಲನಂತೆ ಇದ್ದೀನಿ ಅಂತ ಹೇಳೋಕೆ ಹಕ್ಕು ನಮಗೆ ಬರ್ತದೆ. ಇಲ್ಲಿ ಜಗಳಾಡಿಕೆ ಅಂತ, ಮೋಸಾಡಿಕೆ ಅಂತ, ವಂಚನೆ ಮಾಡಿಕೆ ಅಂತ, ಅವೆಲ್ಲ ಮಾಡಿಕೆ ಅಂತ ನಾನು ಬದುಕಿದರೆ ಕ್ರಿಸ್ತನಿಗೆ ಎಲ್ಲ ಸಾವಾದರೆ ಲಾಭ. ಅಂದರೆ ಯಾವ ವಚನ ತಗೊಂಡು ನಾವು ಹಚ್ಚಿಗಳ್ತು ಗೊತ್ತಾಗ್ತೀವಿ. ಹಿಂಗೆ ಮಾಡಿದ್ನ ಪೌಲು ಜಗಳ ಆಡಿದ್ನ? ಪೌಲವ್ರು ಜಗಳ ಆಡಿದ್ರೆ ಯಾರು ಕೂಡ
ಹೊಟ್ಟೆ ಕಿಚ್ಚುಪಟ್ರನ, ಮೋಸ ಮಾಡ್ದನ, ಯಾರು ಅನ್ಯಾಯ ಮಾಡ್ದನ, ಯಾರು ದ್ರೋಹ ಮಾಡ್ದನ? ಮತ್ತು ಇದ್ಯಾಕೆ ಬರೋಲ್ತಿ ಇಲ್ಲಿ ನಮಗೆ? ಅದು ಪೌಲಂಗೆ ನಾನು ಬೈದ, ಪೌಲ್ ಯಾರಿಗೆ ಬೈದ ನಾನು ಬೈಯೋದಲ್ಲ, ಪೌಲ್ ಯಾರಿಗೆ ಹೊಟ್ಟೆ ಕಿಚ್ಚು ಮಾಡಿದ್ರೆ ಯಾರಿಲ್ಲ, ಯಾರಿಗೆ ದೋಷ ನಾನು ದೋಷ, ಇವ್ಯಾಕೆ ಬರಲ್ಲ? ಒಂದು ಮಾತ್ರ ಕಂಠಪಡಿ ಮಾಡಿರ್ತಾರೆ, ಏನಂತಂದರೆ ನಾನು ಕ್ರಿಸ್ತನಿಗಾಗೆ ಬದುಕೋದಾದರೆ ಕ್ರಿಸ್ತನಿಗೆ, ಎಲ್ಲ ಕುಡುಕರು ಸಹಸ ಅನ್ಯ ಮೋಸ ಸಹಸಾಗಿ ಬದುಕೋದಾದ್ರೆ ದೇವರಿಗಾಗಿ ಅಂತ ಹೆಂಗಿಟ್ಟುಕೊಳ್ತಾರೋ ಅದೇ ಅರ್ಥ ಆಗುತ್ತೆ. ಮತ್ತೆ ಅದನ್ನು ಈ ಮನುಷ್ಯನ ಬುದ್ಧಿಗೆ ಎಷ್ಟಾಗಿದೆ ಅಂದರೆ, ಪರಿಶುದ್ಧವಾಗಿರ್ತಕ್ಕಂಥ ಸರ್ವೋನ್ನತನ ದೇವರು ಮನಸ್ಸು ಹಂಗೆ ಬಾಧ ಪಡಿಸ್ತಾರ, ನಮಗೋಸ್ಕರ ಸಿನಿಮಲ್ಲಿ ಪೋಟ ಕ್ರಿಸ್ತನ ಮನಸ್ಸು ಹಂಗೆ ಬಾಧ ಪಡಿಸ್ತಾರ, ಪರಿಶುದ್ಧಾತ್ಮ ಬಾಧನೂ ಪಡಿಸ್ತಾರೆ ಹಂಗೆ. ಇವರು ಎಷ್ಟು ದುಃಖಕರ ಆಗ್ತದಂತಂದರೆ, ಒಂದು ವಾಕ್ಯನ ನಿನ್ನ ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ ನಿನ್ನ ಕಷ್ಟ ಬಂದರೂ ಕೂಡ ವಾಕ್ಯದ ಪರ ಬದುಕ್ತೀನಿ, ನಿನ್ನ ನಷ್ಟ ಬಂದರೂ ಕೂಡ ದೇವರಲ್ಲಿ ಬದುಕ್ತೀನಿ ನಾನು. ಅದೆಲ್ಲ ಬುಟ್ಟಿಗೆಶಿಂದ ಸುಮ್ಮನೆ ನೀನು ಮಾಡ್ತಕ್ಕಂಥ ಪಾಪ ಕೃತ್ಯಗಳಿಗೆ ಇವತ್ತು ನಾವು ವಾಕ್ಯನ ನಾವು ತಗೊಂಡು ಹಚ್ಕೊಂಡ್ರೆ ನಮ್ಮಷ್ಟು ಪಾಪಿಷ್ಟರು ಭ್ರಷ್ಟರು ಮತ್ತೆ ಯಾರು ಸಿಗೋದಲ್ರಿ. ಇವತ್ತು ಬರೀ ಹಾಡಿನಲ್ಲಿ ಭಕ್ತಿ ತೋರಿಸೋದಲ್ಲ ರೀ, ಕ್ರಿಯೆ ಮೂಲಕ ತೋರಿಸೋ ವಾಕ್ಯದಲ್ಲಿ ಭಕ್ತಿ ಅಲ್ರಿ, ನಿನ್ನ ಜೀವಿತದಲ್ಲಿ ಮಾಡಿ ತೋರಿಸೋ ಮೇಡಮ್. ನಾನು ಅದೇ ಹೇಳ್ತೀನಿ, ಒಂದೇ ದಿವಸ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಎಲ್ಲರೂ ಕೂಡ ಯೇಸುಪ್ರಭು ಹೇಳ್ದಂಗೆ ನಿನ್ನಂತೆ ನಿನ್ನ ನೆರೆಯವರನ್ನು ಒಂದೇ ದಿವಸ ಮಾಡಿ ನೋಡು, ಒಂದೇ ದಿವಸ ಮಾಡಿ ಸಾಕು, ಭಾಳ ದಿನ ಬೇಡ, ಒಂದೇ ದಿವಸ ಮಾಡಿ ನೋಡಂಬ್ರಿ. ಒಂದೇ ದಿವಸ ಎಲ್ಲರೂ ಕೂಡ ಸಂಪೂರ್ಣ ಮನಸ್ಸಿನಿಂದ, ಯಥಾರ್ಥ ಮನಸ್ಸಿನಿಂದ ನಾನು ಎಲ್ಲರೂ ಕೂಡ ನಕ್ಕಂತ ಇರ್ತೀನಿ. ಒಂದೇ ದಿವಸ ರೀ, 100 ದಿನ ಬೇಡ ಕಡೆ, 2 ದಿನ ಬೇಡ, 3 ದಿನ ಬೇಡ, ಒಂದೇ ದಿವಸ ಇದ್ದು ತೋರಿಸ್ಬಿಡಿ. ಇವತ್ತು ನಾನು ಎಲ್ಲರೂ ಕೂಡ ನಾನು ನಕ್ಕಂತ ಇದ್ದೀನಿ, ನಾನು ಎಲ್ಲರೂ ಕೂಡ ಸಂತೋಷವಾಗಿದ್ದೇನೆ, ಎಲ್ಲರೂ ಕೂಡ ನನಗೆ ಏನಂದ್ರೂ ಕೂಡ ನಾನು ಸಹಿಸಿ ಒಂದೇ ದಿವಸ, ಮತ್ತು ಭಾಳ ದಿನ ಬೇಡ. ಅಲ್ಲಿ ಇದರು ಕ್ರೈಸ್ತರ ಭಕ್ತಿ ಅಂದ್ರೆ ಇದನ್ನು ಕ್ರೈಸ್ತರ ಭಕ್ತಿ ಅಂದರು, ಕ್ರೈಸ್ತರ ಜೀವಿತ ಅಂದರು. ಅವಾಗ ಹೇಳ್ಬೇಕ್ರಿ, ಬದುಕಿದಾಗ ನಾನು ಪೌಲನಂತೆ ಬದುಕೋಕ್ಕೆ ಇಷ್ಟಪಡಕತ್ತೀನಿ ಅಂತ ಹೇಳ್ಬೋದು. ಬದುಕಿ ಹಂಗೆ ಅಂತ ಹೇಳ್ಕೊಡ್ರಿ, ಪೌಲನಂತೆ ನಾನು ಬದುಕೋಕ್ಕೆ ಇಷ್ಟಪಡಕತ್ತೀನಿ. ನನಗೆ ಕಷ್ಟ ಬಂದರು, ದುಃಖ ಬಂದರು, ಬಾಧ ಬಂದರು, ಸುವಾರ್ತೆ ವಾಕ್ಯ ವಿಷಯದಲ್ಲಿ ಯಾರನ್ನು ತಪ್ಪು ಬಂದರೆ ನಾನು ಮತ್ತೆ ತಡ್ಕೊಂಬರಲ್ಲ. ನಾನು ಆದರೆ ಪ್ರೀತಿ ಪ್ರೇಮದಲ್ಲಿ ಎಲ್ಲರಿಗಿಂತ ನಾನು ಮೊದಲಿರ್ತೇನೆ ಅಂತ ಹೇಳ್ತಾನೆ. ಅವರು ದಯ ತೋರಿಸಲಿ, ಪ್ರೀತಿ ತೋರಿಸಲಿ, ಅವರು ಪ್ರೇಮಿಸೋದು ಎಲ್ಲರಿಗಿಂತ ಫಸ್ಟು. ವಾಕ್ಯ ಸುಳ್ಳು ಬೋಧನೆ ಬಂದರೆ ಖಂಡಿಸೋದ್ರಲ್ಲಿ ನಾನೇ ಫಸ್ಟು. ಸುಳ್ಳು ಬೋಧಕದಲ್ಲಿ ಹೆಚ್ಚಿಸ್ಬೇಕಂದ್ರೆ ಯಾರು ಫಸ್ಟು? ನಾನೇ ಮೊದಲಿನ ಕಾಣಿಸ್ತೀನಿ. ಎಲ್ಲರಿಗೆ ಪ್ರೀತಿ ತೋರಿಸ್ಬೇಕು ವಿಷಯದಲ್ಲಿ ಯಾರು ಮೊದಲೇ ಕಾಣಿಸ್ತಾರ? ನಾನೇ ಕಳಿಸ್ತಂತಾನೆ ಪೌಲು. ಕ್ರಿಸ್ತನ ನಾನು ಒಂದೇ ಒಂದ್ಸಲನ ಕರೆದಾನ. ಅಂದಿನಿಂದ ಇಂದಿನ ಸಾಯವರೆಗೂ ಕೂಡ ವಾಕ್ಯನ ಯಾರನ್ನ ಖಂಡಿಸ್ರನಕೋ ಅವ್ರಿಗೆ ಎದುರಾಗಿ ನಿಲ್ತೀನಿ. ಅವ್ರು ಯಾರೇ ಆಗಿರಲಿ, ಪೇತ್ರವ್ರ ಸಂಬಂಧ ಇಲ್ಲ ನನಗಿಲ್ಲಿ, ಯಾರ್ಯಾರ ಸಂಬಂಧ ಇಲ್ಲ. ವಾಕ್ಯ ವಿರೋಧ ಬಂದರೆ ನಾನು ಖಂಡಿಸುತ್ತೆ ನಾನು. ಆದರೆ ಎಲ್ಲರೂ ಕೂಡ ಪ್ರೀತಿಯಲ್ಲಿ, ಎಲ್ಲರೂ ಕೂಡ ಐಕ್ಯಲ್ಲಿ, ಎಲ್ಲ ದೀನ ಸ್ವಭಾವದಲ್ಲಿ ನಾನೇ ಫಸ್ಟ್ ಇರ್ತೀನಿ. ನನ್ನ ಆಸ್ತಿ ಕೊಡೋದು ನಾನೇ ಫಸ್ಟ್ ಇರ್ತೀನಿ, ನನ್ನ ಶರೀರ ಸುಡೋಕೆ ನಾನೇ ಫಸ್ಟ್ ಕೊಡ್ತೀನಿ, ಎಲ್ಲ ನಾನೇ ಫಸ್ಟು. 2 ವಿಷಯದಲ್ಲಿ ವಾಕ್ಯ ವಿರೋಧ ಬಂದರೆ ನಾನೇ ಫಸ್ಟ್ ನಿಲ್ತೀನಿ, ಪ್ರೀತಿಸೋದಲ್ಲಿ ನಾನೇ ಫಸ್ಟ್ ನಿಲ್ತೀನಿ. ಇವತ್ತು ನಾವು ಹಂಗಿಲ್ಲ. ವಾಕ್ಯ ಹೇಳಿದ್ರೆ ಮಾತ್ರ ನಾವು ಫಸ್ಟು, ಪ್ರೀತಿಯಲ್ಲಿ ಮಾತ್ರ ಲಾಸ್ಟು. ವಾಕ್ಯ ಹೇಳೋಕ್ಕೆ ಮಾತ್ರ ನಾವು ಫಸ್ಟು, ಅದರ ಪ್ರಕಾರ ನಡೆಯೋದ್ರಲ್ಲಿ, ಪ್ರೀತಿ ತೋರಿಸೋದ್ರಲ್ಲಿ ಎಲ್ಲರಿಗಿಂತ ಲಾಸ್ಟು. ಇದೆಂಥ ಕರ್ಮ ಬಡೋದು ನಡೆಯುತ್ತೆ ಕ್ರೈಸ್ತರಿಗೆ. ಇದು ಒಪ್ಪದಿಲ್ಲ ದೇವರಪ್ಪ. ಅದಕ್ಕಂತ ಪೌಲು ಫಿಲಿಪ್ ಸಂಘದ ಹೇಳ್ತಾನೆ, ನನ್ನನ್ನು ನೋಡಿ ಅನುಸರಿಸ್ರಿ ಅಷ್ಟೇ, ನನ್ನನ್ನು ನೋಡಿ ಅನುಸರಿಸ್ರಿ. ಇವತ್ತು ನಾವು ಕೂಡ ಪೌಲವರೇ ನಾವು ನಿನ್ನ ನೋಡಿ ಅನುಸರಿಸ್ತೀವಿ ಅಂತ ನಿರ್ಣಯ ನೀವೇ ಆಲೋಚನೆ ಮಾಡಿರಿ, ನೀವೇ ತಕ್ಕೊಳ್ರಿ. ದೇವರು ನಮ್ಮನ್ನು ಬಲಪಡಿಸಲಿ. ಕಣ್ಣುಮುಚ್ಚಲು ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳು ತಂದೆ. ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿ ನಡೆಸಿ ನಮ್ಮ ಜೀವಿತನ ಬದಲಾವಣೆಗಾಗಿ ನೀವು ವಾಕ್ಯನ ತಿಳಿಸಿದ್ರಿ. ಆ ವಾಕ್ಯಗಳನ್ನು ನಾವು ಸರಿತಿದ್ದಿಕೊಂಡು ದೇವರೇ, ನಿಮ್ಮ ಪ್ರಿಯಕುಮಾರನು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತ ಅನುಭವಿಸಿರ್ತಕ್ಕಂಥ ಕಷ್ಟ, ಅವಮಾನ, ಆ ಸಿಲುಬೆ ಮರಣವನ್ನು ಯಾವಾಗಲೂ ಗುರುತಿಸುತ್ತಾ ನಮ್ಮ ಜೀವಿತ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮನ್ನು ಹೆಚ್ಚಿಸಿಕೊಳ್ಳುವಂಥ ಮನಸ್ಸು ನಮಗೆ ಕೊಡ್ರಂತ ಬೇಡುತ್ತಾ, ಈ ಸಮಯದಲ್ಲಿ ನಮ್ಮ ಪ್ರಭುವು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸು ಅವರ ನಾಮದಲ್ಲಿ ಈ ಪ್ರಾರ್ಥನೆಗೆ ಸಮರ್ಪಿಸಿ ಒಂದು ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ.